ವಿದ್ಯಾರ್ಥಿಗಳೇ ನಮಸ್ಕಾರ. ಮೊನ್ನೆ ದಿನ ನಾವು 9ನೇ ತರಗತಿ ಪಠ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹುಪದೋಕ್ತಿಗಳು ಅಂತಕ್ಕಂಥ ಪಾಠದಲ್ಲಿ ಬಹುಪದೋಕ್ತಿಗಳ ಅರ್ಥ, ಬಹುಪದೋಕ್ತಿಗಳ ವಿಧಗಳು, ಬಹುಪದೋಕ್ತಿಯ ಶೂನ್ಯತೆಗಳು, ಹಾಗೆಯೇ ಬಹುಪದೋಕ್ತಿಗಳ ಅಪವರ್ತನ ಮಾಡ್ತಕ್ಕಂಥದ್ದು ಮತ್ತು ಬಹುಪದೋಕ್ತಿಗಳ ಭಾಗಾಕಾರ ಮಾಡ್ತಕ್ಕಂಥದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಹಾಗೆಯೇ ಕೆಲವು ನಿತ್ಯ ಸಮೀಕರಣಗಳನ್ನು ಬಳಸಿ ಸಂಕ್ಷಿಪ್ತಗೊಳಿಸ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು ತಿಳ್ಕೊಂಡಿದ್ವಿ. ಈಗ ನಿಮಗೆ ಮುಂದಿನ ಪಾಠ ಇರ್ತಕ್ಕಂಥದ್ದು ತ್ರಿಭುಜಗಳು. ತ್ರಿಭುಜ ಈ ಪಾಠ ನಿಮಗೆ ಹೋದ ವರ್ಷನೂ ಕೂಡ ಇತ್ತು. ಈಗೇನು ನಾನು ಆಗ್ಲೇ ಹೇಳಿದಂಗೆ ಕೆಲವು ಸ್ಟೇಟ್ ಸಿಲೆಬಸ್ ಮತ್ತು CBSE ಸಿಲೆಬಸ್ ಬದಲಾವಣೆಯಲ್ಲಿ 9 ಮತ್ತು 10ನೇ ತರಗತಿಗೆ ಸಂಬಂಧಪಟ್ಟಂತಹ ಪಾಠ ಬದಲಾವಣೆ ಆಗಿತ್ತು. ಆದರೆ 8ನೇ ತರಗತಿಯ ಪಠ್ಯ ವಿಚಾರ ಬದಲಾವಣೆ ಆಗಿರಲಿಲ್ಲ. ನಮ್ಮ ಹಳೆ ಸ್ಟೇಟ್ ಸಿಲೆಬಸ್ ಇದ್ದಿದ್ದರಿಂದ ಅದಾಗೇ ಇತ್ತು. ಬಟ್ ಈ ವರ್ಷ ಅಲ್ಲೂ ಕೂಡ ಬದಲಾವಣೆ ಆಗಿದೆ. ಈಗೇನು ನಾನು ಪಾಠ ಮಾಡ್ತಾ ಇದ್ದೀನೋ ಅದನ್ನು ಈಗಾಗಲೇ 8ನೇ ತರಗತಿನಲ್ಲೂ ಕೂಡ ಈ ಪಾಠವನ್ನು ಮಾಡಲಾಗಿದೆ. ಹಾಗಾಗಿ ಇದೇನಂತ ಹೆಚ್ಚು ಕಷ್ಟ ಆಗ್ತಕ್ಕಂಥದ್ದಿಲ್ಲ ಅನಿಸುತ್ತೆ. ಆದರೂ 9ನೇ ಕ್ಲಾಸಿನ ಪೋರ್ಷನ್ ಕೂಡ ಇರೋದ್ರಿಂದ ಆ ಪಾಠವನ್ನು ಮತ್ತೆ ಮಾಡೋಣ. ಈಗ ನಿಮಗೆ ಗೊತ್ತಿದೆ, ತ್ರಿಭುಜ ಅಂತಕ್ಕಂಥದ್ದು ಒಂದು ಬಹುಭುಜ ಆಗಿದೆ. ಸೊ ಬಹುಭುಜಾಕೃತಿ ಅಂತಂದ್ರೆ ಗೊತ್ತಿದೆ, ರೇಖಾಖಂಡಗಳನ್ನು ಅವುಗಳ ಅಂತ್ಯ ಬಿಂದುಗಳಲ್ಲಿ ಸೇರಿಸಿದಾಗ ಉಂಟಾಗುವ ಸಮತಲಾಕೃತಿಯನ್ನ ನಾವೇನಂತ ಕರಿತೀವಿ? ಬಹುಭುಜಾಕೃತಿ. ಇದೊಂದು ರೇಖಾಖಂಡ, ಇದೊಂದು ರೇಖಾಖಂಡ, ಇದೊಂದು ರೇಖಾಖಂಡ. ಈ ರೇಖಾಖಂಡಗಳನ್ನು ಅವುಗಳ ಅಂತ್ಯ ಬಿಂದುಗಳಲ್ಲಿ ಸೇರಿಸಿದಾಗ ಉಂಟಾಗುವ ಸಮತಲಾಕೃತಿಯನ್ನ ಬಹುಭುಜಾಕೃತಿ ಅಂತ. ಬಹುಭುಜಾಕೃತಿಯಲ್ಲಿರ್ತಕ್ಕಂಥ ಬಾಹುಗಳ ಆಧಾರದ ಮೇಲೆ ಅವುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ವಿಂಗಡಿಸ್ತೀವಿ ಅಂತಕ್ಕಂಥ ಗೊತ್ತಿತ್ತು. 3 ಬಾಹುಗಳಿದ್ರೆ ಅದನ್ನೇಂತ ಕರಿತೀವಿ? ತ್ರಿಭುಜ. 4 ಇದ್ರೆ ಚತುರ್ಭುಜ, 5 ಇದ್ರೆ ಪಂಚಭುಜಾಕೃತಿ, 6 ಇದ್ರೆ ಷಡ್ಭುಜಾಕೃತಿ, 7 ಇದ್ರೆ ಸಪ್ತಭುಜಾಕೃತಿ, 8 ಬಾಹುಗಳಿದ್ರೆ ಅಷ್ಟಬಹುಭುಜಾಕೃತಿ, 9 ಇದ್ರೆ ನವಬಹುಭುಜಾಕೃತಿ, 10 ಇದ್ರೆ ದಶಬಹುಭುಜಾಕೃತಿ. ಈ ರೀತಿ ಅವುಗಳು ಹೊಂದಿರತಕ್ಕಂಥ ಬಾಹುಗಳ ಆಧಾರದ ಮೇಲೆ ನಾವು ಬಹುಭುಜಾಕೃತಿಗಳನ್ನು ವಿಂಗಡಿಸ್ತಕ್ಕಂಥದ್ದು ಗೊತ್ತಿದೆ. ಈಗ ನಮಗಿರ್ತಕ್ಕಂಥದ್ದು ಬಹುಭುಜಾಕೃತಿಯ ಮೊದಲನೇ ಈ ಆಕೃತಿ ಆಗಿರ್ತಕ್ಕಂಥ ತ್ರಿಭುಜದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ಇದ್ರ ಬಗ್ಗೆ ಈಗಾಗಲೇ ಗೊತ್ತಿದೆ. ತ್ರಿಭುಜ ಅಂತ ಏನು ಹೇಳ್ಬೋದಾದ್ರೆ 3 ಬಾಹುಗಳುಳ್ಳ ಬಹುಭುಜಾಕೃತಿಯನ್ನು ತ್ರಿಭುಜ ಎನ್ನುವರು. ಹೌದಾ? 3 ಬಾಹುಗಳುಳ್ಳ ಬಹುಭುಜಾಕೃತಿಯನ್ನು ತ್ರಿಭುಜ ಎನ್ನುವರು. ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ಡೆಫಿನೇಷನ್ಗಳನ್ನು ಹೇಳ್ಬೋದು ನಾವು. ಅರ್ಥಾಯ್ತಲ್ಲ? ಇದು ಬಹುಭುಜಾಕೃತಿ ಆಗಿರೋದ್ರಿಂದ ಎಲ್ಲ ಲಕ್ಷಣಗಳಾಗಲೇ ಇರುತ್ತೆ. ನಾವು ಮತ್ತೆ ಪರ್ಟಿಕ್ಯುಲರ್ ಆಗಿ ಹೇಳಬೇಕಾಗಿಲ್ಲ. ಏನಂತ 3 ರೇಖಾಖಂಡಗಳನ್ನು ಅವುಗಳ ಅಂತ್ಯ ಬಿಂದುಗಳಲ್ಲಿ ಸೇರಿಸಿದಾಗ ಉಂಟಾಗುವ ಆವೃತ ಸಮತಲಾಕೃತಿಯನ್ನು ತ್ರಿಭುಜ ಎನ್ನುವರು ಅಂತ ಹೇಳ್ತಾರೆ. ಹೇಳಿದ ಅರ್ಥ ಆಯ್ತಲ್ಲ? 3 ರೇಖಾಖಂಡಗಳನ್ನು ಅವುಗಳ ಅಂತ್ಯ ಬಿಂದುಗಳಲ್ಲಿ ಸೇರಿಸಿದಾಗ ಉಂಟಾಗುವ ಆವೃತ ಅಂದ್ರೆ ಕ್ಲೋಸ್ಡ್, ಏನು ಓಪನ್ ಇರೋದಿಲ್ಲ ಅಂತ, ಆವೃತ ಸಮತಲಾಕೃತಿಯನ್ನು ತ್ರಿಭುಜ ಎನ್ನುವರು ಅಂತಕ್ಕಂಥದ್ದು. ಅದರ ಹೆಸರು ಹೇಳ್ತಾ ಇದೆ ತ್ರಿಭುಜ ಅಂತ ಹೇಳಿದ್ರೆ, ತ್ರಿ ಅಂದ್ರೆ 3, ಭುಜ ಅಂದ್ರೆ ಬಾಹು, 3 ಬಾಹು ಅಂದ್ರೆ 3 ಬಾಹುಗಳುಳ್ಳ ಆಕೃತಿ ಅಂತಕ್ಕಂಥ. ಇಲ್ಲಿ ಇವುಗಳ ಈ 2 ಬಾಹುಗಳು ಏನ್ ಸೇರ್ಕೊಳ್ತವೆ ಆ ಬಿಂದುವನ್ನು ನಾವು ಶೃಂಗ ಅಂತಕ್ಕಂಥ. ತ್ರಿಭುಜದ ಶೃಂಗ. ಇಲ್ಲಿ AB ಮತ್ತು ACಗಳು ಇದು A ನಲ್ಲಿ ಸೇರ್ಕೊಂಡಿದ್ದಾರೆ. ಇದನ್ನೇ ಶೃಂಗ A ಅಂತ ಕರಿತೀವಿ, ಶೃಂಗ B, ಶೃಂಗ C ಅಂತ ಕರಿತೀವಿ. ಇಲ್ಲಿ ಯಾವುದೇ ತ್ರಿಭುಜದಲ್ಲಿ ಒಟ್ಟು 6 ಅಂಶಗಳು ಇರ್ತವೆ. ಎಷ್ಟು ಅಂಶಗಳು ಇರ್ತವೆ? 6 ಅಂಶಗಳು ಇರ್ತವೆ. ಯಾವುದು? 3 ಬಾಹುಗಳು, 3 ಬಾಹುಗಳು ಮತ್ತೆ 3 ಕೋನಗಳು. 3 ಬಾಹುಗಳು ಮತ್ತು 3 ಕೋನಗಳು ಅಂತ ಹೇಳ್ಬಿಟ್ಟು 6 ಅಂಶಗಳು ಇರ್ತವೆ. ಎಷ್ಟಿರುತ್ತೆ? 6 ಅಂಶಗಳು ಇರ್ತವೆ. AB, BC ಮತ್ತೆ AC ಅಂತಕ್ಕಂಥವು ಬಾಹು. ಕೋನ A, ಕೋನ B ಮತ್ತು ಕೋನ C ಇವುಗಳು ಕೋನಗಳು. ಅರ್ಥ ಆಯ್ತಾ? ಯಾವುದೇ ತ್ರಿಭುಜದಲ್ಲಿ 3 ಬಾಹು ಮತ್ತು 3 ಕೋನ ಇರ್ತವೆ ಅಂತಕ್ಕಂಥ ಇದೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಈಗ ತ್ರಿಭುಜಗಳನ್ನ ಅವುಗಳ
ಬಾಹುಗಳ ಅಳತೆ ಮತ್ತು ಕೋನಗಳ ಅಳತೆಯ ಆಧಾರದ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ವಿಂಗಡಿಸ್ಕೊಳ್ತೀವಿ ಅಂತಕ್ಕಂಥದ್ದು ಈಗಾಗಲೇ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಹೌದಾ? ಸೊ ಬಾಹುಗಳ ಆಧಾರದ ಮೇಲೆ ತ್ರಿಭುಜಗಳನ್ನು ನಾವು ಯಾವ ರೀತಿ ವಿಂಗಡಿಸ್ಕೊಳ್ತೀವಿ? ಬಾಹುಗಳ ಆಧಾರದ ಮೇಲೆ ಸಮಬಾಹು ತ್ರಿಭುಜ, ಸಮಬಾಹು ತ್ರಿಭುಜ, ಆಮೇಲೆ ಸಮದ್ವಿಬಾಹು ತ್ರಿಭುಜ, ಸಮದ್ವಿಬಾಹು ತ್ರಿಭುಜ, ಅಸಮಬಾಹು ತ್ರಿಭುಜ, ಅಸಮಬಾಹು ತ್ರಿಭುಜ. ಈ ರೀತಿಯಲ್ಲಿ ಬಾಹುಗಳ ಆಧಾರದ ಮೇಲೆ ತ್ರಿಭುಜಗಳನ್ನು ಬೇರೆ ಬೇರೆ ರೀತಿಯಲ್ಲಿ ವಿಂಗಡಿಸಬೇಕು. ಅದರ ಹೆಸರು ಹೇಳ್ತಾ ಇದೆ ಸಮಬಾಹು ತ್ರಿಭುಜ ಅಂದ್ರೆ ತ್ರಿಭುಜದ ಮೂರು ಬಾಹುಗಳು ಒಂದೇ ಸಮನಾಗಿದ್ದರೆ ಅಂತಹ ತ್ರಿಭುಜವನ್ನು ನಾವೇನಂತ ಕರಿತೀವಿ? ಸಮಬಾಹು ತ್ರಿಭುಜ ಅಂತ ಕರಿತೀವಿ. ತ್ರಿಭುಜದ ಮೂರು ಬಾಹುಗಳು ಒಂದೇ ಅಳತೆಯನ್ನು ಹೊಂದಿದ್ದರೆ ಅದನ್ನು ನಾವೇನಂತ ಕರಿತೀವಿ? ಸಮಬಾಹು ತ್ರಿಭುಜ. ಬೇರೆ ತರ ನೀವು ಹೇಳ್ಬೋದು ಡೆಫಿನೇಷನ್. ತ್ರಿಭುಜದ ಮೂರು ಬಾಹುಗಳ ಅಳತೆಗಳು ಪರಸ್ಪರ ಸಮನಾಗಿದ್ದರೆ ಅಂತಹ ತ್ರಿಭುಜವನ್ನ ಸಮಬಾಹು ತ್ರಿಭುಜ ಅಂತ ಕರಿತೀವಿ. ಉದಾಹರಣೆಗೆ ಇದು ಯಾವ್ದಾರ ಒಂದು 5 ಸೆಂಟಿಮೀಟರ್ ಇದ್ರೆ ಇದು ಕೂಡ 5 ಸೆಂಟಿಮೀಟರ್ ಇರಬೇಕು, ಇದು ಕೂಡ 5 ಸೆಂಟಿಮೀಟರ್, 1.1 ಸೆಂಟಿಮೀಟರ್ ಕೂಡ ಜಾಸ್ತಿ ಇರಬಾರ್ದು. ಇಂಥದನ್ನು ನಾವೇನಂತ ಕರಿತೀವಿ? ಸಮಬಾಹು ತ್ರಿಭುಜ. ಏನ್ ಹೇಳಿ? ತ್ರಿಭುಜದ ಮೂರು ಬಾಹುಗಳು ಪರಸ್ಪರ ಸಮನಾಗಿದ್ದರೆ ಅಂತಹ ತ್ರಿಭುಜವನ್ನು ಸಮಬಾಹು ತ್ರಿಭುಜ. ಎರಡನೇದು ಸಮದ್ವಿಬಾಹು. ದ್ವಿ ಅಂದ್ರೆ ಎರಡು. ತ್ರಿಭುಜದ ಯಾವುದಾದರೂ ಎರಡು ಬಾಹುಗಳು ಸಮನಾಗಿದ್ದರೆ ಅದನ್ನು ನಾವೇನಂತ ಕರಿತೀವಿ? ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವಿ. ಈ ಉದಾಹರಣೆಗೆ ಇದೊಂದು ABC ತ್ರಿಭುಜ ಆಗಿತ್ತು ಅಂದ್ರೆ ಇಲ್ಲಿ AB ಮತ್ತು AC ಪರಸ್ಪರ ಸಮನಾಗಿದ್ದಾವೆ. ಉದಾಹರಣೆಗೆ ಇದು 5 ಸೆಂಟಿಮೀಟರ್ 5 ಸೆಂಟಿಮೀಟರ್ ಇದೆ, ಇದೊಂದು 6 ಸೆಂಟಿಮೀಟರ್ ಇದ್ರೆ ಇದನ್ನು ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವಿ. ತ್ರಿಭುಜದ ಯಾವುದಾದರೂ ಎರಡು ಬಾಹುಗಳು ಸಮನಾಗಿದ್ದರೆ ಅಂತಹ ತ್ರಿಭುಜವನ್ನು ಸಮದ್ವಿಬಾಹು ತ್ರಿಭುಜ. ದ್ವಿ ಅಂದ್ರೆ ಎರಡು ಬಾಹು ಸಮ. ಮೂರನೇದು ಗೊತ್ತಾಗುತ್ತೆ ಅಸಮ. ತ್ರಿಭುಜದ ಮೂರು ಬಾಹುಗಳು ಬೇರೆ ಬೇರೆಯಾಗಿದ್ದರೆ ಅಥವಾ ಬೇರೆ ಬೇರೆ ಅಳತೆಯನ್ನು ಹೊಂದಿದ್ದರೆ, ತ್ರಿಭುಜದ ಮೂರು ಬಾಹುಗಳು ಬೇರೆ ಬೇರೆ ಅಳತೆಯನ್ನು ಹೊಂದಿದ್ದರೆ, ಇದು 4 ಸೆಂಟಿಮೀಟರ್, ಇದು 5, ಇದು 6. ಆಯ್ತಾ? ತ್ರಿಭುಜದ ಮೂರು ಬಾಹುಗಳು ಬೇರೆ ಬೇರೆ ಅಳತೆಯನ್ನು ಹೊಂದಿದ್ದರೆ ಅದನ್ನ ಏನಂತ ಕರಿತೀವಿ? ಅಸಮಬಾಹು ತ್ರಿಭುಜ ಅಂತ ಕರಿತೀವಿ. ಹೌದಾ? ಅಸಮ. ಇಲ್ಲಿ ಒಂದೇ ತರ ಏನ್ ನಾವು ಮಾರ್ಕ್ ಮಾಡ್ತೀವೋ ಅದೇನು ಇಂಡಿಕೇಟ್ ಮಾಡುತ್ತೆ? ಇಲ್ಲಿ ಮೂರು ಸಮನಾಗಿದೆ, ಮೂರು ಒಂದೊಂದೇ ಗೆರೆಯಿಂದ ಇಂಡಿಕೇಟ್ ಮಾಡಿದ್ವಿ. ಇಲ್ಲಿ ಇವೆರಡಕ್ಕೂ ಒಂದೇ ತರ ಇಂಡಿಕೇಟ್ ಮಾಡಿದ್ವಿ. ಇವೆರಡು ಬಾಹು ಸಮ ಇದೆ. ಯಾವುದು? AB ಮತ್ತು AC ಪರಸ್ಪರ ಸಮನಾಗಿದ್ದಾವೆ, BC ಅಳತೆ ಬೇರೆ ಆಗಿದೆ. ಇಲ್ಲಿ ಮೂರು ವಿಭಿನ್ನವಾಗಿ ಇಂಡಿಕೇಟ್ ಮಾಡಿದ್ರೆ ಏನ್ ತೋರಿಸುತ್ತದೆ? ಮೂರು ಬಾಹುಗಳ ಅಳತೆಗಳು ಕೂಡ ವಿಭಿನ್ನವಾಗಿದ್ದಾವೆ. ಒಟ್ಟಾರೆ ಏನಪ್ಪಾ ಅಂದ್ರೆ ತ್ರಿಭುಜಗಳನ್ನ ಬಾಹುಗಳ ಆಧಾರದ ಮೇಲೆ ಸಮಬಾಹು ತ್ರಿಭುಜ, ಸಮದ್ವಿಬಾಹು ತ್ರಿಭುಜ ಮತ್ತೆ ಅಸಮಬಾಹು ತ್ರಿಭುಜ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ವಿಂಗಡಿಸ್ಕೊಳ್ತೀವಿ ಅಂತಕ್ಕಂಥದ್ದು ಈಗಾಗಲೇ ಗೊತ್ತಿರ್ತಕ್ಕಂಥ ವಿಚಾರ. ಅದೇ ರೀತಿಯಲ್ಲಿ ಮಕ್ಕಳೇ ಕೋನಗಳ ಆಧಾರದ ಮೇಲೆ ಕೂಡ ನಾವು ತ್ರಿಭುಜಗಳನ್ನ ಬೇರೆ ಬೇರೆ ರೀತಿಯಲ್ಲಿ ವಿಂಗಡಿಸ್ಕೊಳ್ತೀವಿ. ಅದು ಕೂಡ ಈಗಾಗಲೇ ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಸುಮ್ಮನೆ ಒಂದ್ಸರಿ ಪುನರಾವರ್ತನೆ ಮಾಡಿಬಿಟ್ಟು ಮುಂದಕ್ಕೆ ಹೋಗೋಣ. ಈಗ ಕೋನಗಳ ಆಧಾರದ ಮೇಲೆ ತ್ರಿಭುಜಗಳ ವಿಂಗಡಣೆ. ಹೋದ ವರ್ಷದ ನೋಟ್ಸ್ ನಲ್ಲಿ ನಾನು ಇವೆಲ್ಲವೂ ಕೂಡ ಪಾಠ ಮಾಡಿ ಆಗಿದೆ, ಬರ್ಸಿದ್ದೀನಿ. ಸೊ ಕೋನಗಳ ಆಧಾರ ಏನು? ರೈಟ್ ಹೇಳಿ. ಲಘು ಕೋನ ತ್ರಿಭುಜ, ಲಘು ಕೋನ ತ್ರಿಭುಜ. ಆಮೇಲೆ ಎರಡನೇದು ಲಂಬಕೋನ ತ್ರಿಭುಜ, ಲಂಬಕೋನ ತ್ರಿಭುಜ. ಹಾಗೇನೆ ಮೂರನೇದು ವಿಶಾಲ ಕೋನ ತ್ರಿಭುಜ, ವಿಶಾಲ ಕೋನ ತ್ರಿಭುಜ. ನಾಲ್ಕನೇದು ಸಮಕೋನ ತ್ರಿಭುಜ, ಸಮಕೋನ ತ್ರಿಭುಜ. ಈ ರೀತಿಯಲ್ಲಿ ಕೋನದ ಅಳತೆಯ ಆಧಾರದ ಮೇಲೆ ತ್ರಿಭುಜಗಳನ್ನ ಲಘುಕೋನ ತ್ರಿಭುಜ, ಲಂಬಕೋನ ತ್ರಿಭುಜ, ವಿಶಾಲ ಕೋನ ತ್ರಿಭುಜ ಮತ್ತು ಸಮಕೋನ ತ್ರಿಭುಜಗಳಾಗಿ ವಿಂಗಡಿಸಬೇಕು. ಹಾಗಾದ್ರೆ ಲಘುಕೋನ ತ್ರಿಭುಜ ಅಂದ್ರೆ ಏನು? ಇಲ್ಲಿ ನೀವು ಬಹಳಷ್ಟು ಸರಿ ನಾನು ಎಚ್ಚರಿಸಿದ್ದೀನಿ, ಲಘುಕೋನ ಬೇರೆ, ಲಘುಕೋನ ತ್ರಿಭುಜ ಬೇರೆ. ನೀವು ಲಘುಕೋನ ತ್ರಿಭುಜ ಅಂತಂದ್ರೆ ಏನು ಅಂತ ತಕ್ಷಣ ಕೆಲವು ವಿದ್ಯಾರ್ಥಿಗಳು ಏನ್ ಹೇಳ್ತೀರಾ? 90 ಡಿಗ್ರಿಗಿಂತ
ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ಲಘುಕೋನ ತ್ರಿಭುಜ ಎನ್ನುವರು. ಹಂಗಲ್ಲ, ಲಘು ಕೋನ ಎಂದರೇನು ಅಂತ ಕೇಳಿದ್ರೆ 90 ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ಲಘುಕೋನ ಎನ್ನುವರು ಅಂತ ಹೇಳಬೇಕು. ಆದರೆ ಲಘುಕೋನ ತ್ರಿಭುಜ ಅಂತಂದ್ರೆ ಏನಪ್ಪಾ ಅಂದ್ರೆ, ಸೊ ಈ ತ್ರಿಭುಜದಲ್ಲಿ ನಮಗೆ ಗೊತ್ತಿದೆ, ತ್ರಿಭುಜದಲ್ಲಿ ಒಟ್ಟು 3 ಕೋನಗಳಿರುತ್ತೆ. ಆ 3 ಕೋನಗಳನ್ನ ಅಳತೆಯನ್ನ ಮಾಡಿಬಿಟ್ಟು 3 ಕೋನಗಳನ್ನ ಕೂಡಿದ್ರೆ ಅವುಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರುತ್ತೆ ಅಂತಕ್ಕಂಥ ವಿಚಾರ ನಿಮಗೆ ಈಗಾಗಲೇ ಗೊತ್ತಿರ್ತಕ್ಕಂಥ ವಿಚಾರ. ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತದೆ ಅಂತಕ್ಕಂಥದ್ದು ಗೊತ್ತು. ಇಲ್ಲಿ ಏನು ಕೋನ ಇದೆ, ಸಪೋಸ್ ಇದೇನಾದ್ರು 50 ಡಿಗ್ರಿ ಇತ್ತು ಅಂತ ಅನ್ಕೊಳ್ಳಿ, ಇದು ಒಂದು 60 ಡಿಗ್ರಿ ಇತ್ತು ಅಂತ ಅನ್ಕೊಳ್ಳಿ, ಇದು 70 ಡಿಗ್ರಿ ಇತ್ತು ಅಂತ ಅನ್ಕೊಳ್ಳಿ. ಸರಿನಾ? 50 ಡಿಗ್ರಿಗಿಂತ ಕಡಿಮೆ ಇದ್ರಿಂದ ಕೋನ ಲಘು ಕೋನ. ಸರಿ, 90 ಡಿಗ್ರಿಗಿಂತ ಕಡಿಮೆ ಇರೋದ್ರಿಂದ 50 ಅನ್ನೋದು ಲಘು ಕೋನ. ಹಾಗಾದ್ರೆ 60 ಅನ್ನೋದು ಕೂಡ ಲಘು ಕೋನ, 70 ಅನ್ನೋದು ಕೂಡ ಲಘು ಕೋನ. ಇಂತಹ ತ್ರಿಭುಜವನ್ನು ನಾವೆಂತ ಕರಿತೀವಿ? ಲಘು ಕೋನ ತ್ರಿಭುಜ ಅಂತ ಕರಿತೀವಿ. ಹಾಗಾದ್ರೆ ಏನ್ ಡೆಫಿನೇಷನ್ ಹೇಳ್ಬೇಕು? ತ್ರಿಭುಜದ ಎಲ್ಲಾ ಕೋನಗಳು ಲಘು ಕೋನಗಳಾಗಿದ್ದರೆ ಅಂತಹ ತ್ರಿಭುಜವನ್ನ ಲಘು ಕೋನ ತ್ರಿಭುಜ ಅಂತ ಕರಿತೀವಿ ಅಂತಕ್ಕಂಥ ಹೇಳಿದ ಅರ್ಥ ಆಯ್ತಲ್ಲ. ತ್ರಿಭುಜದ ಎಲ್ಲಾ ಕೋನಗಳು ಲಘು ಕೋನಗಳಾಗಿದ್ದರೆ ಅಥವಾ ತ್ರಿಭುಜದ 3 ಕೋನಗಳು ಲಘು ಕೋನಗಳಾಗಿದ್ದರೆ ಅಂತಹ ತ್ರಿಭುಜವನ್ನು ಲಘು ಕೋನ ತ್ರಿಭುಜ ಎನ್ನುವರು ಅಂತೇಳಿ ಹೇಳಬೇಕು. ಅಥವಾ ತ್ರಿಭುಜದ 3 ಕೋನಗಳು 90 ಡಿಗ್ರಿಗಿಂತ ಕಡಿಮೆ ಅಳತೆಯನ್ನು ಹೊಂದಿದ್ದರೆ ಅಂತಹ ತ್ರಿಭುಜವನ್ನು ಲಘು ಕೋನ ತ್ರಿಭುಜ ಎನ್ನುವರು ಅಂತಕ್ಕಂಥದ್ದು ಹೇಳ್ಬೋದು. ಆದ್ರೆ ನಾನೀಗ ಇಲ್ಲೊಂದು ಉದಾಹರಣೆ ಕೊಡ್ತೀನಿ, ಇದು ಲಘು ಕೋನ ತ್ರಿಭುಜ ಆಗುತ್ತಾ ಅಂತಕ್ಕಂಥದ್ದನ್ನು ಹೇಳ್ಬೇಕು. ಈಗ ಸುಮ್ಮನೆ ಬರೆದ್ಬಿಟ್ಟು ಇನ್ನೇನು ಒಂದು ಹೆಸರು ಕೊಟ್ಬಿಟ್ಟು ನೀವು ಉದಾಹರಣೆ ಕೊಟ್ಟಿದ್ರೆ ಈ ತರ ಯಾರ್ಯಾರು ಕೊಡ್ತೀರಿ. 90ಕ್ಕಿಂತ ಕಡಿಮೆ ಇರಬೇಕಲ್ಲ ಸರ್, ಇದು 50, ಇದೊಂದು 40, ಇದೊಂದು 60 ಕೊಡ್ತೀರಾ ಅಂತ. ಈಗ ಇದು ಲಘುಕೋನ ತ್ರಿಭುಜ ಅಂತ ಅನಿಸ್ಕೊಳತ್ತಾ? ಇದು 90ಕ್ಕಿಂತ ಕಡಿಮೆ ಇದೆ, ಇದು 90ಕ್ಕಿಂತ ಕಡಿಮೆ ಇದೆ, ಇದು 90ಕ್ಕಿಂತ ಕಡಿಮೆ ಇದೆ. ಸಾಧ್ಯನಾ? ಆಗತ್ತಾ? ಕೆಲವು ಸರ್ 90ಕ್ಕಿಂತ ಕಡಿಮೆ ಇದೆಯಲ್ಲ ಆಗುತ್ತೆ ಅಂತ ಕೆಲವರು ಅನ್ಕೊಂತಿದ್ರು. ಆದ್ರೆ ಕೆಲವರು ಆಗೋದಿಲ್ಲ. ಯಾಕೆ ಹೇಳಿ ಆಗೋದಿಲ್ಲ? ರೈಟ್, ಏನಾಗಬೇಕು, ಇದನ್ನ 90 ಡಿಗ್ರಿಗಿಂತ ಕಡಿಮೆ ಇರೋ ಅಳತೆ ಬರೆಯೋದು ಎಷ್ಟು ಇಂಪಾರ್ಟೆಂಟು. ಈ 3 ಕೋನಗಳನ್ನ ಕೂಡಿದ್ರೆ ಆ ಮೊತ್ತ 180 ಡಿಗ್ರಿಗೆ ಸಮನಾಗಿರ್ಬೇಕು. ಈಗ ಇಲ್ಲಿ ಕೂಡ ನೋಡಿ, 60 + 40 100, 100 + 50 150 ಆಯ್ತು. ಆದ್ರೆ ಅದು 180 ಆಗಲಿಲ್ಲ. ಅರ್ಥ ಆಯ್ತಾ? ಈ ತರದ ತ್ರಿಭುಜವನ್ನ ನೀವು ಪ್ರಾಕ್ಟಿಕಲ್ ಆಗಿ ನೀವು ಕೋನಮಾಪಕ ಸ್ಕೇಲ್ ಹಿಡ್ಕೊಂಡು ರಚಿಸ್ಲಿಕ್ಕೆ ಹೊರಟ್ರೆ ಈ ರೀತಿಯ ತ್ರಿಭುಜವನ್ನ ರಚಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ನಮಗೆ ಪ್ರಾಯೋಗಿಕವಾಗಿ. ಅರ್ಥ ಆಯ್ತಾ? ನಿಮ್ಮ ಎಕ್ಸಸೈಸ್ ಆದ್ಮೇಲೆ ಒಂದು ಲೈನ್ ಹಾಕ್ಬಿಟ್ಟು ಕೋನಮಾಪಕ ಇಟ್ಟು 40 ಲೈನ್ ಚುಕ್ಕಿ ಇಟ್ಬಿಟ್ಟು ಹೇಳಿದೆ, ಈ ಕಡೆಯಿಂದ 60 ಚುಕ್ಕಿ ಇಟ್ಟು ಹೇಳಿದೆ. ಇವೆರಡನ್ನು ಕೂಡಿಸಿ ಮೂರನೇದೇನು, ನೀವು ಕೋನಮಾಪಕ ಇಡೋದೇ ಬೇಡ, ಇಲ್ಲಿ ಏನ್ ಕೋನ ಉಂಟಾಗಿರುತ್ತೆ ಈ ಅಳತೆಯನ್ನು ನೋಡಿ, ಇದು 50 ಇರಲ್ಲ, ಎಷ್ಟಿರುತ್ತೆ? 80 ಇರ್ತದೆ. ಅರ್ಥ ಆಯ್ತಲ್ಲ? ಹಾಗಾಗಿ ಈ ಅಳತೆಗಳನ್ನ ಬರೀಬೇಕಾದ್ರೆ, ಉದಾಹರಣೆಗಳನ್ನು ನೋಡ್ಬೇಕಾದ್ರೆ 2 ಅಂಶಗಳನ್ನು ಗಮನಿಸಬೇಕು. ಒಂದೇ ಅಂಶ, ಎಲ್ಲಾ ಕೋನಗಳು 90ಕ್ಕಿಂತ ಕಡಿಮೆ ಅಳತೆಯನ್ನ ಹೊಂದಿರಬೇಕು. ಇನ್ನೊಂದು ಪ್ರಮುಖ ಅಂಶವನ್ನು ಗಮನಿಸಬೇಕು, ಈ 3 ಕೋನಗಳನ್ನು ಕೂಡಿದಂತ ಸಂದರ್ಭದಲ್ಲಿ ಅವುಗಳ ಮೊತ್ತ 180 ಡಿಗ್ರಿಗೆ ಸಮ. ಹಾಗಾದ್ರೆ ಇದಾಗುತ್ತಾ ನೋಡೋಣ. 50, 60, 70, 0, 7 3 5 18, 180. ಹಾಗಾದ್ರೆ ಇದು ಲಘುಕೋನ ತ್ರಿಭುಜ ಅಂತ ಒಪ್ಕೋಬಹುದು. ಅರ್ಥ ಆಯ್ತಲ್ಲ? ತ್ರಿಭುಜದ 3 ಕೋನಗಳು ಲಘುಕೋನಗಳಾಗಿದ್ದರೆ ಅಂತಹ ತ್ರಿಭುಜವನ್ನು ಲಘುಕೋನ ತ್ರಿಭುಜ ಎನ್ನುವರು. ಎಲ್ಲವೂ ಲಘುಕೋನಗಳಾಗಿರಬೇಕು. ಜೊತೆಗೆ ನಾನು ಆಗ್ಲೇ ಎಚ್ಚರಿಕೆಯನ್ನು ನೀಡಿದ್ದೇನೆ, ಆ 3 ಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗೋ ರೀತಿಯಲ್ಲಿ ಅವುಗಳನ್ನು ಗಮನಿಸಿ ಉದಾಹರಣೆಯನ್ನ ಕೊಡಬೇಕು. ಅರ್ಥ ಆಯ್ತಲ್ಲ? ಮುಂದಿನ ಯಾವುದು? ಮುಂದಿನ ವಿಧ ಲಂಬಕೋನ ತ್ರಿಭುಜ. ಏನ್ ಹೇಳ್ಬೋದು? ಲಘುಕೋನ ತ್ರಿಭುಜ ಉದಾಹರಣೆಗಳಲ್ಲಿ ನಾವೇ ಡೆಫಿನೇಷನ್ ಹೇಳಿದ್ವಲ್ಲ, ಅದೇ ರೀತಿಯಲ್ಲಿ ಲಂಬಕೋನಕ್ಕೆ ಹೇಳ್ಬೋದು. ಏನ್ ಹೇಳ್ತೀರಾ? ತ್ರಿಭುಜದ ಎಲ್ಲಾ ಕೋನಗಳು ಲಂಬಕೋನಗಳಾಗಿದ್ದರೆ ಲಂಬಕೋನ ತ್ರಿಭುಜ ಎನ್ನುವರು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಸರಿಯಾಗುತ್ತಾ? ಅದು ಸಾಧ್ಯನ? ಆ ಥರ ತ್ರಿಭುಜವನ್ನು ರಚಿಸಲಿಕ್ಕೆ ಲಂಬಕೋನ ಅಂದ್ರೆ ಗೊತ್ತಿದೆ ನಿಮಗೆ, ಈ ರೀತಿ ಇರ್ತದ. ಇಲ್ಲೊಂದು ಕೋನ ಲಂಬಕೋನ ಹೇಳ್ಬಿಟ್ರೆ ಆಯ್ತಲ್ಲ, ಲಂಬಕೋನ ತ್ರಿಭುಜ ಆಯ್ತು. ಇದು 90, ಇದು 90, 3 ಬಾಹು ಆಯ್ತು. ಇನ್ನೊಂದು ಎಳೆಯ ಅಂದ್ರೆ ಅದು ಚೌಕ ಆಗ್ಬಿಡುತ್ತೆ ಅಥವಾ ಆಯತ ಆಗ್ಬಿಡುತ್ತೆ. ಸೊ ಹಾಗಾಗಿ ನಾವು ಆ ರೀತಿ ಡೆಫಿನೇಷನ್ ಹೇಳಂಗಿಲ್ಲ.
ಯಾವ ತರ ತ್ರಿಭುಜದ ಮೂರೂ ಕೋನಗಳು ಲಂಬಕೋನಗಳಾಗಿದ್ದರೆ ಅಂತ ಹೇಳಂಗಿಲ್ಲ. ಏನ್ ಹೇಳ್ಬೇಕು? ತ್ರಿಭುಜದಲ್ಲಿ ಯಾವುದಾದರೂ ಒಂದು ಕೋನ ಲಂಬಕೋನವಾಗಿದ್ದರೆ, ಲಘುಕೋನಗಳಾಗಿದ್ದಂತ ಗಮನಿಸ್ಬೇಕು. ಇದನ್ನು ಕ್ಲೀನಾಗೆ ಕನ್ಫ್ಯೂಸ್ ಮಾಡಕೋಬಾರ್ದು. ನೀವು ಚಿಕ್ಕ ಮಕ್ಕಳಲ್ಲ. ಲಘುಕೋನ ತ್ರಿಭುಜದ ಉದಾಹರಣೆಗಳನ್ನು ನೋಡಬೇಕಾದ್ರೆ ತ್ರಿಭುಜದ ಮೂರೂ ಕೋನಗಳು ಲಘುಕೋನಗಳಾಗಿದ್ದರೆ ಅಂತ ಅಲ್ಲಿ ಹೇಳಬೇಕು. ಆದರೆ ಲಂಬಕೋನ ತ್ರಿಭುಜಕ್ಕೆ ಬಂದಾಗ ತ್ರಿಭುಜದ ಯಾವುದಾದರೂ ಒಂದು ಕೋನ ಲಂಬಕೋನವಾಗಿದ್ದರೆ ಅಂತಹ ತ್ರಿಭುಜವನ್ನು ಲಂಬಕೋನ ತ್ರಿಭುಜ ಎನ್ನುವರು ಅಂತಕ್ಕಂಥದ್ದು. ಅಥವಾ ತ್ರಿಭುಜದಲ್ಲಿ ಯಾವುದಾದರೂ ಒಂದು ಕೋನದ ಅಳತೆ 90 ಡಿಗ್ರಿಗೆ ಸಮನಾಗಿದ್ದರೆ ಅಂತಹ ತ್ರಿಭುಜವನ್ನು ಲಂಬಕೋನ ತ್ರಿಭುಜ ಎನ್ನುವರು ಅಂತಕ್ಕಂಥದ್ದು. ಉಳಿದೆರಡು ಕೋನಗಳು ಆಗ ಏನಾಗಿರ್ಬೇಕು? ಆಟೋಮೆಟಿಕ್ ಲಘುಕೋನಗಳಾಗಿರ್ತವೆ. 90 ಇವೆರಡು ಎಷ್ಟಿಷ್ಟಾರೆ ಇಲ್ಲ, ಅದು ನನಗೆ ಇಂಪಾರ್ಟೆಂಟ್ ಅಲ್ಲ. ಅರ್ಥ ಆಯ್ತಾ? ಇಲ್ಲಿ ಈ ಲಂಬಕೋನ ತ್ರಿಭುಜದಲ್ಲಿ ಈ ಲಂಬಕೋನಕ್ಕೆ ಅಭಿಮುಖವಾಗಿರ್ತಕ್ಕಂಥ ಬಾಹುವನ್ನು ನಾವೇನು ಕರಿತೀವಿ? ವಿಕರ್ಣ ಅಂತ ಕರಿತೀವಿ. ವಿಕರ್ಣ ಅಂತ ಐಪಾಟಿನಸ್ ಅಂತ ಇಂಗ್ಲಿಷ್ನಲ್ಲಿ ಕರಿತೀವಿ. ಅರ್ಥ ಆಯ್ತು ಮಕ್ಕಳೇ? ತ್ರಿಭುಜದ ಯಾವುದಾದರೂ ಒಂದು ಕೋನ ಲಂಬಕೋನವಾಗಿದ್ದರೆ ಅಂತಹ ತ್ರಿಭುಜವನ್ನು ನಾವೇನಂತ ಕರಿತೀವಿ? ಲಂಬಕೋನ ತ್ರಿಭುಜ ಅಂತ ಕರಿತೀವಿ. ಮುಂದಿನ ವಿಧ ಯಾವುದು? ವಿಶಾಲ ಕೋನ ತ್ರಿಭುಜ. ಇದು ಕೂಡ ಲಂಬಕೋನ ತರನೇ ಡೆಫಿನೇಷನ್ ಇರ್ತಕ್ಕಂಥದ್ದು. ತ್ರಿಭುಜದ ಯಾವುದಾದರೂ ಒಂದು ಕೋನ, ತ್ರಿಭುಜದ ಯಾವುದಾದರೂ ಒಂದು ಕೋನ ವಿಶಾಲ ಕೋನವಾಗಿದ್ದರೆ, ತ್ರಿಭುಜದ ಯಾವುದಾದರೂ ಒಂದು ಕೋನ ವಿಶಾಲ ಕೋನ ಅಂದ್ರೆ ಗೊತ್ತಿಲ್ಲ, 90ಕ್ಕಿಂತ ಜಾಸ್ತಿ. ಉದಾಹರಣೆಗೆ ಇದೊಂದು 110 ಡಿಗ್ರಿ ಇತ್ತು ಅಂತ ಅಂತಾರೆ, ಇದೊಂದು 30 ಇತ್ತು ಅಂತ, ಇದೊಂದು 40 ಇತ್ತು ಅಂತ ಅಂತಾರೆ. ಇಂಥದ್ದು ತ್ರಿಭುಜದ ಯಾವುದಾದರೂ ಒಂದು ಕೋನ ವಿಶಾಲ ಕೋನವಾಗಿದ್ದರೆ ಅಂತಹ ತ್ರಿಭುಜವನ್ನು ನಾವೇನಂತ ಕರಿತೀವಿ? ವಿಶಾಲ ಕೋನ ತ್ರಿಭುಜ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಮುಂದಿನ ವಿಧಾನ ಯಾವುದು? ಸಮಕೋನ ತ್ರಿಭುಜ. ಏನ್ ಹೇಳ್ಬೋದು? ಅದರ ಹೆಸರು ಹೇಳ್ತೀವಿ, ಸಮಕೋನ. ಎಲ್ಲಾ ಕೋನಗಳು ಸಮನಾಗಿದೆ. ಹಾಗಾದ್ರೆ ಎಷ್ಟಕ್ಕೆ ಸಮ ಇರಬೇಕು? ನಮಗೆ ಈಗಾಗಲೇ ಗೊತ್ತಿದೆ ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ. ಅದನ್ನು 3 ಸಮನಾದ ಭಾಗ ಮಾಡಬೇಕಂದ್ರೆ 3ರಿಂದ ಭಾಗಿಸಿ ಎಷ್ಟಾಗುತ್ತೆ? 3×18 ಒಂದು 60. ಹಾಗಾದ್ರೆ ತ್ರಿಭುಜದ 3 ಕೋನಗಳು ಪರಸ್ಪರ ಸಮನಾಗಿದ್ದರೆ ಅಂದ್ರೆ 60 ಅಂತ ಇರಬೇಕು, ಬೇರೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇಂಥದನ್ನ ನಾವೇನಂತ ಕರಿತೀವಿ? ಸಮಕೋನ ತ್ರಿಭುಜ. ಸಮಕೋನ ತ್ರಿಭುಜ ಅಂತ ಕರಿತೀವಿ. ಸರಿನಾ? ಈ ಸಮಕೋನ ತ್ರಿಭುಜ ಏನಿದೆಯೋ ಇದು ಸಮಕೋನ ತ್ರಿಭುಜದೂ ಹೌದು, ಸಮಬಾಹು ತ್ರಿಭುಜನೂ ಹೌದು. ಎರಡು ಬೇರೆ ಬೇರೆ ಏನಲ್ಲ. ಅದು ಸಮಬಾಹು ಆಗಿತ್ತು, 3 ಬಾಹುಗಳ ಅಳತೆಗಳು ಪರಸ್ಪರ ಸಮನಾಗಿತ್ತು ಅಂದ್ರೆ ಆ ಕೋನಗಳು ಆಟೋಮೆಟಿಕ್ ಆಗಿ 60 ಇರುತ್ತೆ. ಅದು 60 ಡಿಗ್ರಿ ಇತ್ತು ಅಂದ್ರೆ ಕೋನ ಬಾಹುಗಳನ್ನು ಅಳತೆ ಮಾಡಿದ್ರೆ 3 ಬಾಹುಗಳ ಅಳತೆಗಳು ಕೂಡ ಒಂದೇ ಸಮನಾಗಿರ್ತವೆ. ಹಾಗಾಗಿ ಸಮಕೋನ ತ್ರಿಭುಜ ಮತ್ತೆ ಸಮಬಾಹು ತ್ರಿಭುಜ ಏನಿದೆ ಇವು ಬೇರೆ ಬೇರೆ ಅಲ್ಲ, ವಾಸ್ತವವಾಗಿ ಇವೆರಡು ಒಂದೇನೆ ಅಂತ ಗೊತ್ತಿದೆ. ಒಟ್ಟಾರೆ ಏನಪ್ಪಾ ಅಂದ್ರೆ ಕೋನಗಳ ಆಧಾರದ ಮೇಲೆ ನಾವು ತ್ರಿಭುಜಗಳನ್ನು ಈ ರೀತಿಯಲ್ಲಿ ಬೆಳೆಸ್ಕೊಳ್ತೀವಿ. ಲಘುಕೋನ ಅಂತ ಹೇಳ್ಬೇಕಾದ್ರೆ ಏನ್ ಹೇಳ್ಬೇಕು? ತ್ರಿಭುಜದ 3 ಕೋನಗಳು ಲಘುಕೋನಗಳಾಗಿದ್ದರೆ ಅದನ್ನ ಲಘುಕೋನ ತ್ರಿಭುಜ ಅಂತ ಕರಿತೀವಿ. ತ್ರಿಭುಜದಲ್ಲಿ ಯಾವುದಾದರೂ ಒಂದು ಕೋನ ಲಂಬಕೋನವಾಗಿದ್ದರೆ ಅದನ್ನ ಲಂಬಕೋನ ತ್ರಿಭುಜ ಅಂತ ಕರಿತೀವಿ. ತ್ರಿಭುಜದಲ್ಲಿ ಯಾವುದಾದರೂ ಒಂದು ಕೋನ ವಿಶಾಲ ಕೋನವಾಗಿದ್ದರೆ ಅದನ್ನ ವಿಶಾಲ ಕೋನ ತ್ರಿಭುಜ ಅಂತ ಕರಿತೀವಿ. ತ್ರಿಭುಜದ 3 ಕೋನಗಳು ಸಮನಾಗಿದ್ದರೆ ಅದನ್ನ ಸಮಕೋನ ತ್ರಿಭುಜ ಅಂತ ಕರಿತೀವಿ. ಆಯ್ತಲ್ಲ? ಇದೆಲ್ಲದೂ ಕೂಡ 8ನೇ ಕ್ಲಾಸಲ್ಲಿ ನಾನು ನೋಟ್ಸ್ ಕೂಡ ಬರ್ಸಿದ್ದೀನಿ. ನೀವು ಅದನ್ನೇ ಮತ್ತೆ 9ನೇ ತರಗತಿಗೆ ಕಾಪಿ ಮಾಡ್ಕೊಳ್ಬೇಕು. ಮತ್ತೆ ನಿಮಗೇನಾದ್ರೂ ಹೆಚ್ಚುವರಿ ಅಂಶಗಳು ಬೇಕು ಅಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನು ನೋಡಿ ಕಾಪಿ ಮಾಡಬೇಕು. ಓಕೆ? ಈಗ ಮುಂದಿನ ಒಂದು ಹಂತ ಯಾವ್ದಪ್ಪ ಅಂದ್ರೆ ನೀವು ಈಗಾಗಲೇ ಓದಿದ್ರು ಕೂಡ ಸರ್ವಸಮ ತ್ರಿಭುಜಗಳು ಅಂತಕ್ಕಂಥದ್ದು. ಏನ್ ಹೇಳಿ? ಸರ್ವಸಮ ತ್ರಿಭುಜಗಳು. ಮುಂದಿನ ಹಂತ ಸರ್ವಸಮ ತ್ರಿಭುಜಗಳು. ಸರ್ವಸಮ ತ್ರಿಭುಜಗಳು ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಅಂತ ಕರೀತಾರೆ. ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್
ನಮಗೆ ಈಗಾಗಲೇ ಗೊತ್ತಿದೆ ಯಾವುದೇ ತ್ರಿಭುಜದಲ್ಲಿ ಏನೇನಿರುತ್ತೆ, 3 ಬಾಹು ಇರುತ್ತೆ, 3 ಕೋನ ಇರುತ್ತೆ ಅಂತಕ್ಕಂಥದ್ದು ಗೊತ್ತಿದೆ. ತ್ರಿಭುಜದಲ್ಲಿ ಒಟ್ಟು ಎಷ್ಟು ಅಂಶ ಇರುತ್ತೆ ಅಂದ್ರೆ ನಾವೇನ್ ಹೇಳ್ತಾ ಇದ್ವಿ, 6 ಅಂಶಗಳಿರುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಹೌದಾ? ಹಾಗಾದ್ರೆ ಏನಾಗುತ್ತೆ ಸರ್ವಸಮ ತ್ರಿಭುಜ? ಅದ್ರ ಹೆಸರು ಹೇಳ್ತಾ ಇದ್ದಾರೆ, ಸರ್ವವೂ ಸಮ. ಸರ್ವವೂ ಸಮ. ಸರ್ವವು ಅಂದ್ರೆ ಅದರಲ್ಲಿರೋ ಭಾಗ ಏನು? ಅದರಲ್ಲಿರೋ ಭಾಗ ಏನು? ಭಾಗ, ಅದು ಬಿಟ್ಟರೆ ಕೋನ, 6 ಅಂಶ. ಹಾಗಾದ್ರೆ ಈಗ ಇಲ್ಲೊಂದು ತ್ರಿಭುಜ ಇದೆ ಅಂತ ಸರಿನಾ? ಈ ಕಡೆ ಕೆಳಗಡೆ ಏನು ಇದಕ್ಕೆ ನಮ್ಮ ಹೆಸರು ಎ ಬಿ ಸಿ ಪಿ ಕ್ಯೂ ಆರ್. ಎ ಬಿ ಬಾಹು ಒಂದು 5 ಸೆಂಟಿಮೀಟರ್, ಬಿ ಸಿ ಒಂದು 7 ಸೆಂಟಿಮೀಟರ್, ಎ ಸಿ ಒಂದು 6 ಸೆಂಟಿಮೀಟರ್. ಇಲ್ಲಿ ಪಿ ಕ್ಯೂ ಒಂದು 5 ಸೆಂಟಿಮೀಟರ್ ಇದ್ದ ಕಾರಣ ಪಿ ಆರ್ 6 ಸೆಂಟಿಮೀಟರ್, ಕ್ಯೂ ಆರ್ 7 ಸೆಂಟಿಮೀಟರ್ ಅಂತ. ಇದು 50 ಡಿಗ್ರಿ, ಇದು ಕೂಡ 50 ಡಿಗ್ರಿ, ಇದು 60, ಇದು 60, ಇದು 70, ಇದು 70 ಅಂತ. ಸರಿನಾ? ಸೊ ಇಲ್ಲಿಗ ತ್ರಿಭುಜದಲ್ಲಿ ಇಲ್ಲಿರ್ತಕ್ಕಂಥ 3 ಬಾಹುಗಳ ಅಳತೆ, ಇಲ್ಲಿರ್ತಕ್ಕಂಥ 3 ಬಾಹುಗಳ ಅಳತೆ ಪರಸ್ಪರ ಸಮಾನ. ಇಂತಹ ತ್ರಿಭುಜವನ್ನ ರಚಿಸಿ ನೀವೇನಾದರೂ ಫಾರ್ ಎಕ್ಸಾಂಪಲ್ ಈ ರೀತಿಯ ಅಳತೆಗಳನ್ನು ಇಟ್ಕೊಂಡ್ಬಿಟ್ಟು ಒಂದು ಪೇಪರ್ ನಲ್ಲಿ ಇದೇ ತರ ಕಟ್ ಮಾಡಿ, ಹಿಂಗೆ ಬಿ ಸಿ 7 ಸೆಂಟಿಮೀಟರ್ ಇರೋ ರೀತಿಯಲ್ಲಿ, ಎ ಬಿ 5 ಇರೋ ರೀತಿಯಲ್ಲಿ, ಎ ಸಿ 6 ಇರೋ ರೀತಿಯಲ್ಲಿ ಒಂದು ಪೇಪರ್ ನಲ್ಲಿ ಒಂದು ತ್ರಿಭುಜವನ್ನ ರಚನೆ ಮಾಡಿ, ಕೈವಾರ ಮತ್ತು ಸ್ಕೇಲ್ ಮತ್ತು ಸಹಾಯದಿಂದ ರಚನೆ ಮಾಡಿ. ನಿನ್ನ ಸ್ನೇಹಿತನಿಗೂ ಕೂಡ ಅದೇ ಅಳತೆ ಇನ್ನೊಂದು ತ್ರಿಭುಜವನ್ನ ರಚಿಸ್ಬಿಟ್ಟು ಕತ್ರಿ ತಗೊಂಡು ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಅಥವಾ ಒಂದು ಇನ್ವಿಟೇಷನ್ ಕಾರ್ಡ್ ಮೇಲೆ ಅದನ್ನು ರಚನೆ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಅವೆರಡನ್ನು ಒಂದ್ರ ಮೇಲೆ ಒಂದು ಇಡಿ. ಕರೆಕ್ಟ್ ಏನಾಗುತ್ತೆ, ಕರೆಕ್ಟಾಗಿ ಕೂರುತ್ತದೆ, ಕರೆಕ್ಟಾಗಿ ಕೂರುತ್ತದೆ. ಅದನ್ನ ನಾವೇನಂತ ಕರಿತೇವೆ, ಐಕ್ಯ ಆಗಿದೆ ಏನಂತ ಕರಿತೀವಿ, ಐಕ್ಯಗೊಂಡಿದೆ. ಅದು ಐಕ್ಯ ಆಗಬೇಕು ಅಂದ್ರೆ ಸಮನಾಗಿರ್ಬೇಕು. ಹಾಗಾದ್ರೆ ಸರ್ವಸಮ ತ್ರಿಭುಜದ ಡೆಫಿನೇಷನ್ ಏನು ಹೇಳಬೇಕು? ಈ ಉದಾಹರಣೆಗೆ ಇಲ್ಲಿ ನೋಡಿ, ಇಲ್ಲೊಂದು ಟೆಕ್ಸ್ಟ್ ಬುಕ್ ಇದೆ. ಈ ಟೆಕ್ಸ್ಟ್ ಬುಕ್ ಇಂದ ನೋಡಿದ್ರೆ ಕರೆಕ್ಟಾಗಿ ನೋಡಿದ್ರೆ ಸುತ್ತ ಎಲ್ಲಾ ಆಳಗಳು ಕೂಡ ಪರಸ್ಪರ ಸಮನಾಗಿದೆ. ಅಂದ್ರೆ ಇದ್ರ ಉದ್ದ, ಇದ್ರ ಅಗಲ ಎಷ್ಟಿದೆಯೋ, ಅಥವಾ ಈ ಕೋನಗಳ ಅಳತೆ ಏನು 90 ಡಿಗ್ರಿ 90 ಡಿಗ್ರಿ 90 ಡಿಗ್ರಿ ಇದೆಯೋ, ಅದೇ ಅಳತೆ ಈ ಬುಕ್ ನಲ್ಲಿ ಇರ್ತಕ್ಕಂಥ 1ನೇ ಪೇಜ್ ಇಂದ ಹಿಡಿದು 142ನೇ ಪೇಜಿನವರೆಗೆ ಇರ್ತಕ್ಕಂಥ ಎಲ್ಲಾ ಆಳಗಳ ಉದ್ದ, ಅಗಲ ಮತ್ತು ಕೋನಗಳು ಪರಸ್ಪರ ಸಮನಾಗಿರೋದ್ರಿಂದ ಅದನ್ನ ಒಂದ್ರ ಮೇಲೆ ಒಂದು ಕೂರಿಸಿದಾಗ ಆ ಎಲ್ಲಾ ಆಳೆಗಳು ಕೂಡ ಪರಸ್ಪರ ಏನಾಗಿದ್ದಾವೆ, ಐಕ್ಯ ಆಗಿದ್ದಾವೆ. ಅರ್ಥ ಆಯ್ತಾ? ಇಂಥದನ್ನ ಏನಂತ ಕರಿತೀವಿ, ಸರ್ವಸಮ ಆಳೆಗಳು. ಸರ್ವಸಮ ಅನ್ನೋದು ಸಮ ಅನ್ನೋದಕ್ಕಿಂತ ಮೋಸ್ಟ್ ಅಪ್ರೋಪ್ರಿಯೇಟ್. ಸಮ ಅನ್ನೋದಕ್ಕಿಂತ ಸಮ, ಈಗ ಸಮಾನ ಅದನ್ನು 3 ತರ 3 ಗೀಟಿನೇ ಇದೆ. ಸರ್ವಸಮ, ಸರ್ವಸಮ ಅಂತಕ್ಕಂಥದ್ದು ಏನಿದೆ ಈ ತರ ಇದೆ. ಇದು ಈ ಎಲ್ಲದಕ್ಕಿಂತಲೂ ಹೆಚ್ಚು ಅಪ್ರೋಪ್ರಿಯೇಟ್ ವರ್ಡ್ ಇದೆ ಸರ್ವಸಮ. ಒಂದು ಚೂರು ವ್ಯತ್ಯಾಸ ಇಲ್ಲ. ಹಾಗಾದ್ರೆ ಸರ್ವಸಮದ ಡೆಫಿನೇಷನ್ ಏನು ಹೇಳ್ಬೋದು? ತ್ರಿಭುಜದಲ್ಲಿ ಸಂಬಂಧಪಟ್ಟಂತೆ ಸರ್ವಸಮ ಡೆಫಿನೇಷನ್ ಹೇಳ್ಬೋದು. ತ್ರಿಭುಜದ ಒಂದು ತ್ರಿಭುಜ 2 ತ್ರಿಭುಜಗಳಲ್ಲಿ, ಇಲ್ಲಿ ನಾವು 2 ತ್ರಿಭುಜಗಳನ್ನು ಹೋಲಿಕೆ ಮಾಡ್ತೇವೆ. 2 ತ್ರಿಭುಜಗಳಲ್ಲಿ ಒಂದರ 3 ಬಾಹು ಮತ್ತು 3 ಕೋನಗಳು ಇನ್ನೊಂದರ ಅನುರೂಪವಾದ 3 ಬಾಹುಗಳು ಮತ್ತು 3 ಕೋನಗಳಿಗೆ ಸಮನಾಗಿದ್ದರೆ ಅಂತಹ ತ್ರಿಭುಜಗಳನ್ನು ನಾವೇನಂತ ಕರಿತೀವಿ, ಸರ್ವಸಮ ತ್ರಿಭುಜಗಳು. ಇಲ್ಲೊಂದು ಪದ ಬಳಸಿದೆ, ಅನುರೂಪ ಬಾಹುಗಳು ಮತ್ತು ಅನುರೂಪ ಕೋನಗಳು. ಅನುರೂಪ
ಏನಾಗುತ್ತೆ ಅನುರೂಪ ಬಾಹುಗಳು ಅಂದ್ರೆ ಪರಸ್ಪರ ಸಮನಾಗಿರುವ ಬಾಹುಗಳನ್ನು ಅನುರೂಪ ಬಾಹುಗಳು ಅಂತ ಕರಿತೀವಿ. ಅದೇ ತರ ಪರಸ್ಪರ ಸಮನಾಗಿರುವ ಕೋನಗಳನ್ನು ಅನುರೂಪ ಕೋನಗಳು ಅಂತ ಕರಿತೀವಿ. ಈ ಚಿತ್ರದಲ್ಲಿ ಅನುರೂಪ ಬಾಹುಗಳು ಯಾವುದು? ಎ ಬಿ ಅನುರೂಪ ಬಾಹು ಯಾವುದು? ಪಿ. ಬಿ ಸಿ ಅನುರೂಪ ಬಾಹು ಕ್ಯೂ ಆರ್. ಎ ಸಿ ಅನುರೂಪ ಬಾಹು ಪಿ ಆರ್. ಕೋನ ಎ ಯ ಅನುರೂಪ ಕೋನ ಪಿ. ಕೋನ ಕ್ಯೂ ನ ಅನುರೂಪ ಕೋನ ಆರ್. ಕೋನ ಸಿ ಯ ಅನುರೂಪ ಕೋನ ಸರಿ ಆಯ್ತಾ? ಪಿ ಇದು ಕ್ಯೂ ಅಲ್ಲ ಬಿ ಆಗ್ಬೇಕಲ್ವಾ? ಬಿ ಅನುರೂಪ ಕೋನ ಕ್ಯೂ. ಕೋನ ಸಿ ಇದು ಕೋನ ಆರ್. ಕರೆಕ್ಟಾ? ಓಕೆ, ಇವುಗಳನ್ನ ಅನುರೂಪ ಬಾಹುಗಳು ಮತ್ತು ಅನುರೂಪ ಕೋನಗಳು. ಕರೆಕ್ಟ್ ತಿಳ್ಕೊಳ್ಳಿ ಮಕ್ಕಳು. ಇದು ಆಗಿತ್ತು ಹಿಂದೆಲ್ಲ, ಅಲ್ಲೇನೆ ನೋಟ್ಸು ಕೂಡ ಇದೆ. ಏನಪ್ಪಾ ಅಂದ್ರೆ ಸರ್ವಸಮ ತ್ರಿಭುಜಗಳು ಅಂತ ಹೇಳಿದ್ರೆ ಏನಪ್ಪಾ ಅಂದ್ರೆ ಎರಡು ತ್ರಿಭುಜಗಳಲ್ಲಿ, ಇಲ್ಲಿ ಕನಿಷ್ಠ ಎರಡು ತ್ರಿಭುಜ ಇರಲೇಬೇಕು. ಎರಡು ತ್ರಿಭುಜಗಳಲ್ಲಿ ಒಂದರ ಮೂರು ಬಾಹುಗಳು ಮತ್ತು ಮೂರು ಕೋನಗಳು ಇನ್ನೊಂದರ ಅನುರೂಪವಾದ, ಈ ಪದ ಬಿಡಂಗಿಲ್ಲ, ಅನುರೂಪವಾದ ಮೂರು ಬಾಹುಗಳು ಮತ್ತು ಮೂರು ಕೋನಗಳಿಗೆ ಸಮನಾಗಿದ್ದರೆ ಅಂತಹ ತ್ರಿಭುಜಗಳನ್ನು ನಾವೇನಂತ ಕರಿತೀವಿ? ಸರ್ವಸಮ ತ್ರಿಭುಜಗಳು. ಯಾಕೆ ಅನುರೂಪವಾದ ಅನ್ನೋದನ್ನು ಬಿಡಂಗಿಲ್ಲ ಅಂತ ಹೇಳಿದ್ರೆ, ಉದಾಹರಣೆಗೆ ನಾವಿಲ್ಲಿ ಈ ಬಾಹು ಸಮ ಇದೆ ಅಂದ್ರೆ ಅದ್ರ ಮೇಲೆ ಅದನ್ನೇ ಕೂರಿಸ್ಬೇಕು. ನಾನು ಹೀಗೆ ಕೂರಿಸ್ಬೇಕು ನೋಡಿ, ಅರ್ಥ ಆಯ್ತಾ? ಹೀಗೆ ಕೂರಿಸ್ಬೇಕು. ಇದನ್ನ ತಗೊಂಡೋಗಿ ನಾನು ಈಗ ಕೂರಿಸಿದ್ರೆ ಅವು ಐಕ್ಯ ಆಗೋದಿಲ್ಲ, ಒಂದ್ರ ಮೇಲೆ ಒಂದು ಕೊಯಿನ್ ಸೈಡ್ ಆಗೋದಿಲ್ಲ. ನಿಮ್ಮ ಕೈನಲ್ಲೇ ನೋಡಿ, ಕಿರುಬೆರಳ ಮೇಲೆ ಕೂರಿಸ್ಬೇಕು, ಉಂಗುರದ ಬೆರಳನ್ನ ಉಂಗುರದ ಬೆರಳ ಮೇಲೆ ಕೂರಿಸ್ಬೇಕು, ಮಧ್ಯದ ಬೆರಳನ್ನ ಮಧ್ಯದ ಬೆರಳ ಮೇಲೆ ಕೂರಿಸ್ಬೇಕು. ಹಾಗೆಯೇ ತೋರ್ ಬೆರಳಿನ ಅನುರೂಪ ಬೆರಳು ತೋರ್ ಬೆರಳಲ್ಲಿ, ಹೆಬ್ಬೆರಳಿನ ಅನುರೂಪ ಬೆರಳು ಹೆಬ್ಬೆರಳಿನ. ಆಗಿದ್ದಾಗ ಮಾತ್ರ ಐಕ್ಯ ಆಗುತ್ತೆ ಹೊರತು, ಈಗ ನಿಮಗೆ ನನ್ನ ಬಲಗೈ ಕಾಣ್ತಾ ಇದೆ ಹೊರತು ಎಡಗೈ ಕಾಣ್ತಾ ಇಲ್ಲ, ಅಥವಾ ಈಗ ಇಟ್ಕೊಂಡಾಗ ಎಡಗೈ ಕಾಣುತ್ತೆ ಹೊರತು ಬಲಗೈ ಕಾಣ್ತಾ ಇಲ್ಲ. ಅರ್ಥ ಆಯ್ತಲ್ಲ? ಸೊ ಈ ರೀತಿಯಲ್ಲಿ ನಾವು ಒಟ್ಟಾರೆ ಸರ್ವಸಮ ಅಂತಂದ್ರೆ ಏನು ಅಂದ್ರೆ, ಅದರಲ್ಲಿರ್ತಕ್ಕಂಥ ಬಾಹು ಮತ್ತು ಕೋನಗಳು ಪರಸ್ಪರ ಸಮನಾಗಿದ್ದಾಗ ಅವು ಸರ್ವಸಮ ಆಗ್ತವೆ. ಅದೇ ರೀತಿ ನನ್ನ ತ್ರಿಭುಜಗಳಲ್ಲೂ ಕೂಡ ಅಷ್ಟೇ, ಚೌಕವನ್ನು ಕೂಡ ಆಗುತ್ತೆ, ಆಯತನೂ ಕೂಡ ಆಗುತ್ತೆ, ಬೇರೆ ಬೇರೆ ಇದಕ್ಕೆಲ್ಲದರಲ್ಲೂ ಕೂಡ ಆಗುತ್ತೆ. ನಾವು ಪರ್ಟಿಕ್ಯುಲರ್ ತ್ರಿಭುಜದ ಬಗ್ಗೆ ಓದ್ತಾ ಇರೋದ್ರಿಂದ ನಾವೇನ್ ಡೆಫಿನೇಷನ್ ಹೇಳಬೇಕು? ಎರಡು ತ್ರಿಭುಜಗಳಲ್ಲಿ ಒಂದರ ಮೂರು ಬಾಹುಗಳು ಮತ್ತು ಮೂರು ಕೋನಗಳು ಇನ್ನೊಂದರ ಅನುರೂಪವಾದ ಮೂರು ಬಾಹುಗಳು ಮತ್ತು ಮೂರು ಕೋನಗಳಿಗೆ ಸಮನಾಗಿದ್ದರೆ ಅಂತಹ ತ್ರಿಭುಜಗಳನ್ನು ನಾವೇನಂತ ಕರಿತೀವಿ? ಸರ್ವಸಮ ತ್ರಿಭುಜಗಳು ಅಂತ ಕರಿತೀವಿ. ಹಾಗಾದ್ರೆ ಅನುರೂಪ ಬಾಹು ಅಥವಾ ಅನುರೂಪ ಕೋನ ಅಂತಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಪರಸ್ಪರ ಸಮನಾಗಿರುವ ಬಾಹುಗಳನ್ನ ಅನುರೂಪ ಬಾಹುಗಳು ಅಂತ ಕರಿತೀವಿ. ಅದೇ ತರ ಪರಸ್ಪರ ಸಮನಾಗಿರುವ ಕೋನಗಳನ್ನ ಅನುರೂಪ ಕೋನಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ಇಲ್ಲಿ ನಾವು ಓಕೆ, ಈಗ ನಾನು ಇಲ್ಲಿವರೆಗೆ ಯಾವುದೇ ನೋಟ್ಸ್ ನಾನು ಡಿಕ್ಟೇಟ್ ಮಾಡ್ತಾ ಇಲ್ಲ. ಕಾರಣ ಏನಪ್ಪಾ ಅಂದ್ರೆ, ಇದೇ ಅಂಶ ಆಸ್ ಇಟ್ ಈಸ್ 8th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಿದ್ರಿಂದ ಅದನ್ನೇ ನೀವು ಕಾಪಿ ಮಾಡ್ಕೊಂಡ್ರೆ ಸಾಕು. ನಾನು ಏನು ಪಾಠಗಳನ್ನು ಮಾಡಿದ್ದೀನ ಅದರ ಆಧಾರದಲ್ಲಿ ನೀವೇ ನೋಟ್ಸ್ಗಳನ್ನು ಮಾಡ್ಕೊಂಡು ಮುಂದೆ ಎಕ್ಸಸೈಸ್ ಅಲ್ಲಿ ಲೆಕ್ಕಗಳು ಬಂದಂತ ಸಂದರ್ಭದಲ್ಲಿ ನಾನು ಮಾಡಿಸ್ತೀನಿ. ಈಗ ಒಟ್ಟಾರೆ ನಮಗೆ ಏನ್ ಗೊತ್ತಾಯ್ತಪ್ಪ ಅಂದ್ರೆ, ಯಾವುದೇ ತ್ರಿಭುಜಗಳ ಸರ್ವಸಮತೆಯನ್ನ ಸಾಧಿಸಲಿಕ್ಕೆ ಒಂದರ ಮೂರು ಬಾಹು ಮತ್ತು ಮೂರು ಕೋನಗಳು ಅಂದ್ರೆ ಒಟ್ಟು 6 ಅಂಶಗಳು ಪರಸ್ಪರ ಸಮನಾಗಿದ್ರೆ ನಾವು ತ್ರಿಭುಜಗಳ ಸರ್ವಸಮತೆಯನ್ನು ಹೇಳ್ಬಹುದು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಆದರೆ ನಮ್ಮ ಗಣಿತಜ್ಞರು ಕಂಡುಹಿಡಿದಿರುವ ಪ್ರಕಾರ ಎಲ್ಲ 6 ಅಂಶಗಳು ಅವಶ್ಯಕತೆ ಇದೆಯಾ ಅಂತಕ್ಕಂಥದ್ದನ್ನು ಆಲೋಚನೆ ಮಾಡಿದಾಗ ಎಲ್ಲ 6 ಅಂಶಗಳು ಇರಲೇಬೇಕು ಪರಸ್ಪರ ಸಮ ಅಂತದೇನಿಲ್ಲ. 3 ಅಂಶದ ಕಾಂಬಿನೇಷನ್ ಅಲ್ಲಿ 3 ಅಂಶ ಸಮ ಇದ್ರೆ ಇನ್ನು ಉಳಿದಂತ 3 ಅಂಶಗಳು ಆಟೋಮೆಟಿಕ್ ಸಮ ಆಗುತ್ತೆ ಅಂತ
ಅಂತಕ್ಕಂಥ ಆಧಾರದ ಮೇಲೆ ಇಲ್ಲಿ ನಾವು ಕೆಲವು ಸಿದ್ಧಾಂತಗಳನ್ನು ನಿರೂಪಿಸಿದರೆ ಅವುಗಳಿಗೆ ನಾವು ಸರ್ವಸಮ್ಮತೆಯ ಸಿದ್ಧಾಂತ ಅಂತ ಕರಿತೀವಿ. ಸರ್ವಸಮ್ಮತೆಯ ಸಿದ್ಧಾಂತಗಳು, ತ್ರಿಭುಜದ ಸರ್ವಸಮ್ಮತೆಯ ಸಿದ್ಧ ಇದು ಕೂಡ ಆಗಿತ್ತು ನಿಮಗೆಲ್ಲ. ಹಾಗಾದ್ರೆ ಆ ಸಿದ್ಧಾಂತಗಳು ಯಾವಪ್ಪ ಅಂದ್ರೆ ಬಾಬಾಬ ಸಿದ್ಧಾಂತ, ಅಥವಾ ಬಾಹು ಸಿದ್ಧಾಂತ ಗೊತ್ತಿರ್ತಕ್ಕಂಥ ವಿಚಾರ. ಹಾಗೇನೆ ಕೋಬಾಕೋ ಸಿದ್ಧಾಂತ, ಆಮೇಲೆ ಬಾಕೋಬಾ ಸಿದ್ಧಾಂತ, ಆಮೇಲೆ ಲಂಬಕೋನ ಕರ್ಣ ಬಾಹು ಸಿದ್ಧಾಂತ. ಈ ರೀತಿಯಲ್ಲಿ ಈ ಸಿದ್ಧಾಂತಗಳ ಆಧಾರದ ಮೇಲೆ ನಾವು ತ್ರಿಭುಜದ 6 ಅಂಶಗಳು ಅವಶ್ಯಕತೆ ಇಲ್ಲ ಸರ್ವಸಮ್ಮತೆಯನ್ನು ಸಾಧಿಸಲಿಕ್ಕೆ. ಕೇವಲ ಈ 3 ಅಂಶಗಳ ಕಾಂಬಿನೇಷನ್ ಅನ್ನು ಉಪಯೋಗಿಸಿಕೊಂಡು ನಾವು ತ್ರಿಭುಜಗಳ ಸರ್ವಸಮ್ಮತೆಯನ್ನು ಸಾಧಿಸಬಹುದು ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದ್ರೆ ಒಂದೊಂದನ್ನೇ ನೋಡೋಣ. ಬಾಬಾ ಸಿದ್ಧಾಂತ ಅಂತ ನಾನು ಹೇಳಿದೆ, ಇದನ್ನು ಇಂಗ್ಲಿಷ್ ನಲ್ಲಿ ಎಸ್ ಪಾಸ್ಟುಲೇಟ್ ಅಂತ ಕರೀತಾರೆ. ಎಸ್ ಪಾಸ್ಟುಲೇಟ್, ಸೈಡ್. ನಮ್ಮ ಕನ್ನಡದಲ್ಲಿ ಬಾಹು ಸಿದ್ಧಾಂತ ಅಥವಾ ಬಾಹು ಸರ್ವಸಮ ಸಿದ್ಧಾಂತ, ಸರ್ವಸಮತೆಯ ಸಿದ್ಧಾಂತ ಅಂತ ಕರೀತಾರೆ. ಹಾಗಾದ್ರೆ ಏನು ಅನ್ನೋದು ಈಗ ಉದಾಹರಣೆಗೆ 2 ತ್ರಿಭುಜ ಇದೆ. A B C L M N. ಇಲ್ಲಿ AB 4 ಸೆಂಟಿಮೀಟರ್ ಅಂಕಣ, AC 5 ಇದೆ ಅಂಕಣ, BC 5.5 ಸೆಂಟಿಮೀಟರ್. ಇಲ್ಲಿ LM 4 ಇದೆ ಅಂಕಣ, ಇದು ಒಂದು 5 ಇದೆ ಅಂಕಣ, ಇದು 5.5 ಅಂಕಣ, ಇದು 5 ಸೆಂಟಿಮೀಟರ್ ಅಂತ. ಓಕೆ, ಈ ತ್ರಿಭುಜದಲ್ಲಿ AB ಏನಾಗಿದೆ, ಯಾವುದಕ್ಕೆ ಸಮ ಇದೆ ನೋಡಿ, 4 ಇದೆ. ಇಲ್ಲಿ L ಗೆ ಸಮ. BC ಯಾವುದಕ್ಕೆ ಸಮ ಇದೆ, M ಗೆ ಸಮ. AC L ಗೆ ಸಮ. ಕರೆಕ್ಟ್, ತಪ್ಪಾಯ್ತಾ? AB L ಗೆ ಸಮ, ಇದು L ಗೆ ಸಮ. ಓಕೆ, ಇಲ್ಲಿ ಹಾಗಾದ್ರೆ ಈ ತರ ಇದೆ, ಈ ತರ ಅಳತೆ ಇರ್ತಕ್ಕಂಥ ಒಂದು ತ್ರಿಭುಜ ರಚಿಸಿ. ನಾವು ಕೋನದ ಬಗ್ಗೆ ಹೋಗೇ ಇಲ್ಲ, ನಾವು ಕೋನದ ಬಗ್ಗೆ ಮಾತಾಡೇ ಇಲ್ಲ. ಕೇವಲ ಬಾಹುಗಳ ಪರಸ್ಪರ ಸಮನಾಗಿರೋ ರೀತಿಯಲ್ಲಿ ನಾವು ಒಂದು ತ್ರಿಭುಜವನ್ನು ರಚಿಸ್ತೀವಿ. ಈ ತ್ರಿಭುಜ ಎತ್ಕೊಂಡ್ಬಂದು ಇದ್ರ ಮೇಲೆ ಬಿಡ್ರಿ, ಕರೆಕ್ಟಾಗಿ ಐಕ್ಯ ಆಗುತ್ತೆ. ಐಕ್ಯ ಆಯಿತು ಅಂದ್ರೆ ಅಲ್ಲಿಗೆ ಅರ್ಥ ಏನು, ಸರ್ವಸಮ ಆಯಿತು. ಹಾಗಾದ್ರೆ ನಾವೇನು ಡೆಫಿನೇಷನ್ ಹೇಳ್ಬೋದು, 2 ತ್ರಿಭುಜಗಳಲ್ಲಿ ಒಂದರ 3 ಬಾಹುಗಳು ಇನ್ನೊಂದರ ಅನುರೂಪವಾದ 3 ಬಾಹುಗಳಿಗೆ ಸಮನಾಗಿದ್ದರೆ ಆ 2 ತ್ರಿಭುಜಗಳು ಸರ್ವಸಮವಾಗಿರುತ್ತವೆ. ಅರ್ಥ ಆಯ್ತಲ್ಲ? ನಾವು ಕೋನದ ಬಗ್ಗೆ ಮಾತಾಡೇ ಇಲ್ಲ. ಡೆಫಿನೇಷನ್ ಹೇಳ್ಬೇಕಾದ್ರೆ ಹೇಳಿದ್ವಿ, ತ್ರಿಭುಜದ ಒಂದರ 3 ಬಾಹುಗಳು ಮತ್ತು 3 ಕೋನಗಳು ಇನ್ನೊಂದರ ಅನುರೂಪವಾದ 3 ಬಾಹುಗಳು ಮತ್ತು 3 ಕೋನಗಳಿಗೆ ಸಮನಾಗಿದ್ದರೆ ಆ 2 ತ್ರಿಭುಜಗಳು ಸರ್ವಸಮವಾಗಿರುತ್ತವೆ ಅಂತ ಹೇಳಿದ್ವಿ. 6 ಅಂಶಗಳನ್ನು ಬಳಸ್ಕೊಂಡಿದ್ವಿ. ಆದ್ರೆ ಈಗೇನು ಹೇಳ್ತಾ ಇದ್ದೀನಿ ನಾನು, ಈ 6 ಅಂಶಗಳು ಬೇಕಿಲ್ಲ ಅಂತ ಹೇಳ್ತಾ ಇದ್ದೀನಿ. ಕೇವಲ 3 ಅಂಶಗಳ ಕಾಂಬಿನೇಷನ್ ಮೇಲೆ ನಾವು ಹೇಳಬಹುದು ಅಂತ. ಅದರಲ್ಲಿ ಮೊದಲನೇದು ಯಾವುದು, ಬಾಹು ತ್ರಿಭುಜ. 2 ತ್ರಿಭುಜ ತಗೊಂಡಿದ್ರೆ
ಅನುರೂಪ ಬಾಹುಗಳು ಸಮನಾಗಿರೋ ರೀತಿಯಲ್ಲಿ ಎರಡು ತ್ರಿಭುಜಗಳನ್ನು ರಚನೆ ಮಾಡಿಕೊಂಡು ಒಂದು ತ್ರಿಭುಜವನ್ನು ಇನ್ನೊಂದರ ಮೇಲೆ ತಂದಿಟ್ರೆ ಅದು ಐಕ್ಯ ಆಗುತ್ತೆ. ಐಕ್ಯ ಆಗಿದೆ ಅಂತಂದ್ರೆ ಅರ್ಥ ಏನು? ಆ ತ್ರಿಭುಜಗಳು ಸರ್ವಸಮವಾಗಿದ್ದಾವೆ. ಹಾಗಾದ್ರೆ ಏನ್ ಡೆಫಿನಿಷನ್ ಹೇಳ್ಬೋದು? ಎರಡು ತ್ರಿಭುಜಗಳಲ್ಲಿ ಒಂದರ ಮೂರು ಬಾಹುಗಳು ಇನ್ನೊಂದರ ಅನುರೂಪವಾದ ಮೂರು ಬಾಹುಗಳಿಗೆ ಸಮನಾಗಿದ್ದರೆ ಆ ತ್ರಿಭುಜಗಳು ಸರ್ವಸಮವಾಗಿರುತ್ತವೆ. ಈಗ ನೀವು ಬೇಕಾದ್ರೆ ಪರೀಕ್ಷೆ ಮಾಡಲಿಕ್ಕೆ ನೀವೇನ್ ಮಾಡಿ, ಈ ಕೋನಗಳನ್ನು ಈ ತರ ತ್ರಿಭುಜವನ್ನು ರಚನೆ ಮಾಡಾದ್ಮೇಲೆ ಕೋನ ಮಾಪಕ ತಗೊಂಡು ಕೋನದ ಮಾಪಕದ ಸಹಾಯದಿಂದ ಎ ಕೋನ, ಬಿ ಕೋನ, ಸಿ ಕೋನ, ಎಲ್ ಕೋನ, ಎಂ ಕೋನ, ಎನ್ ಕೋನವನ್ನು ಅಳತೆ ಮಾಡಿ. ಆಗ ಏನಾಗಿರುತ್ತಪ್ಪ ಅಂದ್ರೆ ಕೋನ ಸಿ ಅಳತೆ ಕೋನ ಎಂಗೆ ಸಮ. ನೀವು ಮಾಡಿ ನೋಡಿ. ಕೋನ ಬಿ ಅಳತೆ ಕೋನ ಎಂಗೆ ಸಮ. ಹಾಗೆಯೇ ಕೋನ ಎ ಅಳತೆ ಕೋನ ಎಲ್ಲಿಗೆ ಸಮ. ಹೇಳಿದ ಅರ್ಥ ಆಯ್ತಲ್ಲ? ಕೈವಾರ ಮತ್ತು ಸ್ಕೇಲ್ ಅನ್ನು ತೆಗೆದುಕೊಂಡು ಈ ರೀತಿಯ ಅಳತೆ ಇರತಕ್ಕಂಥ ತ್ರಿಭುಜಗಳನ್ನ ನೀವಿಬ್ಬರು ಸ್ನೇಹಿತರು ಕೂತ್ಕೊಂಡು ನೀನೊಂದು ತ್ರಿಭುಜ ರಚನೆ ಮಾಡು, ನೀನೊಂದು ತ್ರಿಭುಜ ರಚನೆ ಮಾಡು. ನಾವಿಲ್ಲಿ ಕೋನದ ಅಳತೆಗಳನ್ನು ಉಪಯೋಗಿಸ್ಕೊಂಡೇ ಇಲ್ಲ. ಅರ್ಥ ಆಯ್ತಾ? ಆ ನಂತರ ಅವೆರಡನ್ನು ಕ್ಲೀನಾಗಿ ಕತ್ತರಿ ತಗೊಂಡು ಚಾಕ್ ತಗೊಂಡು ಕಟ್ ಮಾಡಿಬಿಟ್ಟು ಅದನ್ನು ಒಂದ್ರ ಮೇಲೆ ಒಂದಿಟ್ಟು ಕರೆಕ್ಟಾಗಿ ನೋಡಿ ಅವು ಐಕ್ಯ ಆಗಿರುತ್ತೆ. ಐಕ್ಯ ಆಗಿರುತ್ತೆ. ಐಕ್ಯ ಆಗಿದೆ ಅಂತಂದ್ರೆ ಅರ್ಥ ಏನು? ಆ ಎರಡೂ ತ್ರಿಭುಜಗಳು ಸರ್ವಸಮ ಆಯಿತು ಅಂತ. ನಂತರ ಕೋನ ಮಾಪಕ ತಗೊಂಡು ಈ ತ್ರಿಭುಜದ ಮೂರು ಅಳತೆಗಳನ್ನು ಈ ತ್ರಿಭುಜದ ಮೂರು ಅಳತೆಗಳನ್ನು ಕಂಪೇರ್ ಮಾಡಿದ್ರೆ ಕೋನ ಸಿ ಎಂಗೆ ಸಮನಾಗಿರುತ್ತೆ, ಬಿ ಎಲ್ಲಿಗೆ ಸಮನಾಗಿರುತ್ತೆ, ಎ ಎಲ್ಲಿಗೆ ಸಮನಾಗಿರುತ್ತೆ. ನಾವು ಹಿಡ್ಕೊಳ್ಳದೆ ಇದ್ರೂ ಸಮನಾಗಿರುತ್ತೆ. ಸೊ ಸರ್ವಸಮತೆಯ ಆಧಾರದ ಮೇಲೆ ನಾವು ಸರ್ವಸಮ ಅಂತ ತೋರಿಸಿದ್ರೆ ಆಟೋಮೆಟಿಕ್ ಆಗಿ ಉಳಿದಂತ ಕೋನಗಳು ಬಾಹುಗಳನ್ನು ತೆಗೆದುಕೊಂಡು ತೋರಿಸಿದ್ರೆ ಕೋನಗಳು ಸಮನಾಗಿರುತ್ತೆ ಅಂತಕ್ಕಂಥದ್ದು. ಸೊ ಹಾಗಾದ್ರೆ ಸರ್ವಸಮತೆಯನ್ನು ನಾವೇನು ಹೇಳ್ಬೋದು? ಇಲ್ಲಿ ಬಾಬಾಬಾ ಸಿದ್ಧಾಂತದಲ್ಲಿ ತ್ರಿಭುಜದ ಎರಡು ತ್ರಿಭುಜಗಳಲ್ಲಿ ಒಂದರ ಮೂರು ಬಾಹುಗಳು ಇನ್ನೊಂದರ ಅನುರೂಪವಾದ ಮೂರು ಬಾಹುಗಳಿಗೆ ಸಮನಾಗಿದ್ದರೆ ಆ ತ್ರಿಭುಜಗಳು ಸರ್ವಸಮವಾಗಿರುತ್ತವೆ ಅಂತಕ್ಕಂಥ ಡೆಫಿನಿಷನ್ ಅನ್ನು ಹೇಳಬಹುದಾಗಿದೆ. ಈಗ ಹಾಗಾದ್ರೆ ಇದನ್ನ ಬರ್ಕೊಳ್ಳಿ. ನಾನು ಹೇಳಿದ್ದೀನಿ ನಿಮ್ಗೆ ಇದೇ ಪಾಠ 8ನೇ ಕ್ಲಾಸಲ್ಲೂ ಇದ್ದಿದ್ದರಿಂದ ನಾನು ಮತ್ತೆ ಈ ಪಾಠದಲ್ಲಿ ನೋಟ್ಸ್ ಅನ್ನು ಬರ್ಸೋದಿಲ್ಲ. ನೀವು 8ನೇ ಕ್ಲಾಸಿನ ನೋಟ್ಸ್ ಅನ್ನೇ ನೋಡ್ಕೊಂಡು ಕಾಪಿ ಮಾಡ್ಕೊಳ್ಳಿ. ಓಕೆ. ನೆಕ್ಸ್ಟ್ ಹಾಗಾದ್ರೆ ನೆಕ್ಸ್ಟ್ ಸಿದ್ಧಾಂತ ಯಾವುದು? ಕೋಬಾಕೋ ಸಿದ್ಧಾಂತ. ಇಲ್ಲೂ ಕೂಡ ಎರಡು ತ್ರಿಭುಜ ತಗೊಳ್ತೀನಿ. ಎರಡು ತ್ರಿಭುಜ ತಗೊಳ್ತೀನಿ. ಇದಕ್ಕೆ ಅದು ಬೇರೆ ಬೇರೆ ಹೆಸರು. ಪಿ ಕ್ಯೂ ಆರ್ ಎಲ್ ಎಂ ಎನ್. ಇಲ್ಲಿ ಕೋನ ಕ್ಯೂ ಒಂದು 50 ಡಿಗ್ರಿ ಇರೋ ರೀತಿಯಲ್ಲಿ ತಗೊಳ್ತೀನಿ. ಕೋನ ಆರ್ ಒಂದು 70 ಡಿಗ್ರಿ ಇರೋ ರೀತಿಯಲ್ಲಿ ತಗೊಳ್ತೀನಿ. ಕೋನ ಎಂ 50 ಡಿಗ್ರಿ, ಕೋನ ಎನ್ 70 ಡಿಗ್ರಿ. ಇದೊಂದು 6 ಸೆಂಟಿಮೀಟರ್ ಇದೆ. ಇದು ಕೂಡ ಒಂದು 6 ಸೆಂಟಿಮೀಟರ್. ಈ ರೀತಿ ಅಳತೆ ಇರ್ತಕ್ಕಂಥ ಎರಡು ತ್ರಿಭುಜಗಳನ್ನು ರಚನೆ ಮಾಡಿಬಿಟ್ಟು ಮತ್ತೆ ಅದೇ ರೀತಿ ಕಟ್ ಮಾಡಿ ತಗೊಂಡ್ಬಿಟ್ಟು ನೋಡಿ, ಇಲ್ಲೂ ಕೂಡ ಐಕ್ಯ ಆಗಿರುತ್ತೆ. ಅಂದ್ರೆ ಅರ್ಥ ಇವು ಕೂಡ ಎಂತ ತ್ರಿಭುಜಗಳಾಯ್ತು? ಸರ್ವಸಮ ತ್ರಿಭುಜಗಳಾಯಿತು. ಹಾಗಾದ್ರೆ ಇದರ ಡೆಫಿನೇಷನ್ ಏನು ಹೇಳ್ಬೋದು ನಾವು? ಎರಡು ತ್ರಿಭುಜಗಳಲ್ಲಿ ಯಾವುದಾದರೂ ಎರಡು ಕೋನಗಳು ಮತ್ತು ಸಾಮಾನ್ಯ ಬಾಹು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೀನು ಕ್ಯೂ ಕೋನ ಆರ್ ಕೋನ ತಗೊಂಡ್ರೆ ಕ್ಯೂ ಆರ್ ಬಾಹುನೇ ತಗೋಬೇಕು. ಎಂ ಕೋನ ಎನ್ ಕೋನ ತಗೊಂಡ್ರೆ ಎಂ ಎನ್ ಬಾಹುನೇ ತಗೋಬೇಕು. ಅಥವಾ ಕೋನ ಪಿ ಮತ್ತು ಕ್ಯೂ ತಗೊಂಡ್ರೆ ಅವಾಗ ಯಾವ ಬಾಹು ತಗೋಬೇಕು? ಪಿ ಕ್ಯೂ ತಗೋಬೇಕು. ಇಲ್ಲಿ ಕೋನ ಎಲ್ ಮತ್ತು ಎನ್ ತಗೊಂಡ್ರೆ ಯಾವ ಬಾಹು ತಗೋಬೇಕು? ಎಲ್ ಎನ್ ತಗೋಬೇಕು. ಅರ್ಥ ಆಯ್ತಲ್ಲ? ಎರಡು ತ್ರಿಭುಜಗಳಲ್ಲಿ ಒಂದರ ಎರಡು ಕೋನ ಮತ್ತು ಅವುಗಳ ಮೇಲಿನ ಸಾಮಾನ್ಯ ಬಾಹು ಇನ್ನೊಂದರ ಅನುರೂಪವಾದ ಎರಡು ಕೋನಗಳು ಮತ್ತು ಅವುಗಳ ಮೇಲಿನ ಸಾಮಾನ್ಯ ಬಾಹುವಿಗೆ ಸಮನಾಗಿದ್ದರೆ ಆ ಎರಡು ತ್ರಿಭುಜಗಳು ಸರ್ವಸಮವಾಗಿರುತ್ತವೆ. ಅದರ ನಾವೇನು ಬರುವುದಿದೆ? ಕೋನ ಕ್ಯೂ ಇಸ್ ಈಕ್ವಲ್ ಟು ಕೋನ ಎಂ, ಹಾಗೆಯೇ ಕ್ಯೂ ಆರ್ ಇಸ್ ಈಕ್ವಲ್ ಟು ಎಂ ಎನ್. ಸರಿನಾ? ಕೋನ ಆರ್ ಇಸ್ ಈಕ್ವಲ್ ಟು ಕೋನ ಎನ್. ಈ ತರ ಇದ್ರೆ ಆಗ ತ್ರಿಭುಜ ಪಿ ಕ್ಯೂ ಆರ್ ಸರ್ವಸಮ ತ್ರಿಭುಜ ಎಲ್ ಎನ್. ಆಗ
ಮತ್ತೇನ್ ಮಾಡಿ, ನೀವು ಸ್ಕೇಲು ಮತ್ತೆ ಕೋನ ಮಾಪಕ ತಗೊಂಡು ಉಳಿದವನ್ನ ನಾವು ಯಾವುದನ್ನು ಪರಿಗಣಿಸಿದ್ನೋ ಆ 3 ಅಂಶಗಳನ್ನ ಅಳತೆ ಮಾಡಿಬಿಡಿ. ಅಂದ್ರೆ PQ ಬಾಹುನ ಅಳಿರಿ, PR ಅಳಿರಿ, LM ಅಳಿರಿ, LN ಅಳಿರಿ. ಏನ್ ತಗೊಂಡು ಸ್ಕೇಲ್ಸ್ ಸಹಾಯದಿಂದ ಇವುಗಳ ಅಳತೆಗಳನ್ನ ಹೋಲಿಕೆ ಮಾಡಿ. ಆಗ ಏನಾಗಿರುತ್ತೆ, PQ LM ಗೆ ಅಳತೆ ಪರಸ್ಪರ ಸಮನಾಗಿರುತ್ತೆ, PR ನ ಅಳತೆ ಮತ್ತು LN ನ ಅಳತೆ ಪರಸ್ಪರ ಸಮನಾಗಿರುತ್ತೆ. ಕೋನ ಮಾಪಕ ತಗೊಂಡು P ಮತ್ತು LN ಅಳತೆ ತಗೊಂಡು ಮಾಡಿ, ಅವು ಕೂಡ ಪರಸ್ಪರ ಸಮನಾಗಿರುತ್ತೆ. ಅರ್ಥ ಆಯ್ತಲ್ಲ? ನಾವು ಇಲ್ಲಿ ಈ ತ್ರಿಭುಜಗಳನ್ನ ರಚಿಸಲಿಕ್ಕೆ ತೆಗೆದುಕೊಂಡಿದ್ದು ಕೇವಲ 3 ಅಂಶಗಳು. ಅದರಲ್ಲಿ 2 ಕೋನ ಮತ್ತು ಅವುಗಳ ಮೇಲಿನ ಸಾಮಾನ್ಯ ಭಾಗ. ಇನ್ನು ಉಳಿದಂತ 3 ಅಂಶಗಳನ್ನ ಪರಿಗಣಿಸದೇ ಇದ್ದರೂ ಕೂಡ ಆ 2 ತ್ರಿಭುಜಗಳು ಒಂದರ ಮೇಲೆ ಒಂದಿಟ್ಟರೆ ಐಕ್ಯ ಆಗುತ್ತೆ ಮತ್ತು ಆ 2 ತ್ರಿಭುಜಗಳು ಸರ್ವಸಮ ಆಗಿರುತ್ತೆ. ದಟ್ ಇಂಡಿಕೇಟ್ಸ್ ಇನ್ ಉಳಿದಂತ ರಿಮೈನಿಂಗ್ ಪಾರ್ಟ್ಸ್ ಆಫ್ ದ ಟ್ರಯಾಂಗಲ್ಸ್ ಆರ್ ಆಲ್ಸೋ ಈಕ್ವಲ್ ಅಂತ, ಕಾಂಗ್ರುಯೆಂಟ್ ಆಗಿರುತ್ತೆ. ಅರ್ಥ ಆಯ್ತಲ್ಲ? ಹಾಗಾಗಿ ಡೆಫಿನಿಷನ್ ಏನು ಹೇಳ್ಬೋದು, 2 ತ್ರಿಭುಜಗಳಲ್ಲಿ ಒಂದರ 2 ಕೋನಗಳು ಮತ್ತು ಅವುಗಳ ಮೇಲಿನ ಸಾಮಾನ್ಯ ಬಾಹು ಇನ್ನೊಂದರ ಅನುರೂಪವಾದ 2 ಕೋನಗಳು ಮತ್ತು ಸಾಮಾನ್ಯ ಬಾಹುವಿಗೆ ಸಮನಾಗಿದ್ದರೆ ಆ 2 ತ್ರಿಭುಜಗಳು ಸರ್ವಸಮವಾಗಿರುತ್ತವೆ. ಓಕೆ, ನೆಕ್ಸ್ಟ್ ಅಂಶ. ನೆಕ್ಸ್ಟ್ ಅದು ಬಾಕೋಪಾಸಿತ. ಈಗ ನೀವೇ ಹೇಳಿ ಏನು, ಇಲ್ಲೂ ಕೂಡ 2 ತ್ರಿಭುಜ ತಗೊಳ್ತೀನಿ. X, Y, Z, A, C, E. ಕರೆಕ್ಟಾ? ಇಲ್ಲಿ XY AC ಗೆ ಸಮ, YZ ಬಾಹು CE ಗೆ ಸಮ, ಕೋನ Y ಕೋನಗೆ C ಗೆ ಸಮ. ಸರಿನಾ? ಏನಾಗಿದೆ, ಈ ತರ ತ್ರಿಭುಜ ರಚಿಸಬೇಕು. XY is equal to AC, ಕೋನ Y is equal to ಕೋನ C, ಕೋನ YZ ಬಾಹು YZ is equal to CE. ಅಂದ್ರೆ ಹೆಂಗ್ ತಗೊಂಡಿದ್ದೀನಿ ನಾನು, 2 ಬಾಹು ಮತ್ತು ಅವುಗಳಿಂದ ಏರ್ಪಟ್ಟ ಕೋನ ಅಥವಾ ಅವುಗಳ ನಡುವಿನ ಕೋನ. ಈ ತರ ತೆಗೆದುಕೊಂಡು ನೀವು ಒಂದು ಡ್ರಾಯಿಂಗ್ ಶೀಟ್ ಅಲ್ಲಿ ಕಟ್ ಮಾಡಿ ಅವುಗಳನ್ನು ಒಂದ್ರ ಮೇಲೆ ಒಂದು ಇಟ್ಟಿಟ್ರೆ ಅವೇನಾಗ್ತವೆ, ಐಕ್ಯ ಆಗ್ತವೆ. ಐಕ್ಯ ಆಗಿದೆ ಇನ್ ದ ಸೆನ್ಸ್ ದೇ ಆರ್ ಕಾಂಗ್ರುಯೆಂಟ್ ಅಂತ. ಸೊ ಹಾಗಾಗಿ ನಾವು ಇದನ್ನ ಡೆಫಿನೇಷನ್ ಏನು ಹೇಳ್ಬೋದು, 2 ತ್ರಿಭುಜಗಳಲ್ಲಿ ಒಂದರ 2 ಬಾಹು ಮತ್ತು ಅವುಗಳಿಂದ ಏರ್ಪಟ್ಟ ಕೋನವು ಅಥವಾ ಅವುಗಳ ನಡುವಿನ ಕೋನವು ಇನ್ನೊಂದರ ಅನುರೂಪವಾದ 2 ಬಾಹುಗಳು ಮತ್ತು ಅವುಗಳ ನಡುವಿನ ಕೋನಕ್ಕೆ ಸಮನಾಗಿದ್ದರೆ ಆ 2 ತ್ರಿಭುಜಗಳು ಸರ್ವಸಮವಾಗಿರುತ್ತವೆ. ಗೊತ್ತಾಯ್ತಾ? 2 ತ್ರಿಭುಜಗಳಲ್ಲಿ ಒಂದರ 2 ಬಾಹುಗಳು ಮತ್ತು ಅವುಗಳ ನಡುವಿನ ಕೋನವು ಇನ್ನೊಂದರ ಅನುರೂಪವಾದ, ಬಿಡಂಗಿಲ್ಲ, ಇನ್ನೊಂದರ ಅನುರೂಪವಾದ 2 ಬಾಹುಗಳು ಮತ್ತು ಅವುಗಳ ನಡುವಿನ ಕೋನಕ್ಕೆ ಸಮನಾಗಿದ್ದರೆ ಆ ತ್ರಿಭುಜಗಳು ಸರ್ವಸಮವಾಗಿರುತ್ತವೆ. ತ್ರಿಭುಜ X, Y, Z ಅಲ್ವಾ, is congruent to ತ್ರಿಭುಜ ACE. ಈಗಲೂ ಕೂಡ ಅಷ್ಟೇ, ಇನ್ನು ನಾವು ಯಾವುದನ್ನ ಪರಿಗಣಿಸಿಲ್ಲ ಆ ಕೋನ ಮತ್ತು ಬಾಹುಗಳನ್ನು ಅಳತೆ ಮಾಡಿ ನೋಡಿ, ಆಟೋಮೆಟಿಕ್ ಆಗಿ ಆ 3ರ ಅಳತೆಗಳು ಕೂಡ ಪರಸ್ಪರ ಸಮನಾಗಿರುತ್ತೆ. ಇನ್ನು ಕೊನೆಯ ಸಿದ್ಧಾಂತ ಲಂಬಕೋನಾಕರ್ಣ ಬಾಹು ಸಿದ್ಧಾಂತ. ಇದು ಹೇಳ್ತಿದ್ದಕ್ಕೆ ಗೊತ್ತಾಗುತ್ತೆ ನನಗೆ. ನಾವಾಗ ಅದೇನು ತಗೋಬೇಕಿದೆ, ಲಂಬಕೋನ ತ್ರಿಭುಜಗಳನ್ನು ತೆಗೆದುಕೊಳ್ಳಿ. ಲಂಬಕೋನ ಅಂದ್ರೆ ಈಗಾಗಲೇ ತ್ರಿಭುಜದಲ್ಲಿ ಯಾವುದಾದರೂ ಒಂದು ಕೋನ ಲಂಬಕೋನವಾಗಿದ್ದರೆ ಅದನ್ನ ನಾವೆಂತ ಕರಿತೀವಿ, ಲಂಬಕೋನ ತ್ರಿಭುಜ ಅಂತ ಕರಿತೀವಿ. ಸರಿನಾ? ಇಲ್ಲೇನು ಲಂಬಕೋನ ಸಮ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಅದನ್ನೇನು ನಾವು ಹೇಳದೇ ಇದ್ರು ನಡೆಯುತ್ತೆ. ಲಂಬಕೋನ ಅಂತ ಹೆಸರು ಹೇಳಿದೀವಿ ಅಂತ ಅವು ಲಂಬಕೋನ ಅಂದ ತಕ್ಷಣ ಒಂದು ಕೋನ 90 ಡಿಗ್ರಿ ಇರುತ್ತೆ ಅಂತ. ಸೊ ತ್ರಿಭುಜ 2 ಲಂಬಕೋನ ತ್ರಿಭುಜಗಳಲ್ಲಿ ಅಂತ ಶುರು ಮಾಡೋದು. ಆಗ ಈ ಕೋನವನ್ನು ಪರ್ಟಿಕ್ಯುಲರ್ ಡೆಫಿನೇಷನ್ ಹೇಳ್ಬೇಕಾದ್ರೆ ಹೇಳೋ ಅವಶ್ಯಕತೆ. 2 ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣ ಸಮ ಇರುತ್ತೆ. ವಿಕರ್ಣ ಅಂದ ತಕ್ಷಣ ಅದು ಯಾವ್ದು ಎದುರುಗಡೆ ಇರುತ್ತೆ, ಲಂಬಕೋನ, ಯಾವ್ದಾದ್ರು ಒಂದು ಬಾಹು. ಸರಿನಾ? ಈ ತರದ ತ್ರಿಭುಜಗಳನ್ನು ನೀವು ರಚನೆ ಮಾಡಬಹುದು. ಓಕೆ, ಆ ತರದ ತ್ರಿಭುಜವನ್ನು ರಚನೆ ಮಾಡಿಕೊಂಡು ನೀವೇನು ಮಾಡಿ, ಇವುಗಳನ್ನು ಒಂದ್ರ ಮೇಲೆ ಒಂದು ಇಟ್ಟು ನೋಡಿ, ಐಕ್ಯ 2 ಲಂಬಕೋನ ತ್ರಿಭುಜದಲ್ಲಿ
ಒಂದರ ಬಾಹು ಇನ್ನೊಂದರ ಅನುರೂಪವಾದ ಬಾಹುವಿಗೆ ಸಮನಾಗಿದ್ದರೆ ಅಂತಹ ತ್ರಿಭುಜಗಳು ಸರ್ವಸಮವಾಗಿರುತ್ತವೆ. ವಿಕರ್ಣ ಅಂತೂ ಹೇಳೋ ಅವಶ್ಯಕತೆ ಇಲ್ಲ ಇಲ್ಲಿ. ಯಾಕೆ ವಿಕರ್ಣ ಅಂದ್ರೆ ಗೊತ್ತಿದೆ, ಅದು ಲಂಬಕೋನಕ್ಕೆ ಎದುರುಗಡೆ ಇರೋದನ್ನೇ ನಾವು ವಿಕರ್ಣ ಅಂತ ಕರಿತಕ್ಕಂಥ. ಇಲ್ಲಿ ಕೂಡ ಅಷ್ಟೇ, ಉಳಿದಂಥವನ್ನು ಆಟೋಮೆಟಿಕ್ ಆಗಿ ಮೆಷರ್ ಮಾಡಿ ನೋಡಿ, ದೇ ಆರ್ ಡೆಫಿನೆಟ್ಲಿ ಈಕ್ವಲ್ ಅಂತಕ್ಕಂಥ. ಅರ್ಥ ಆಯ್ತಾ? ಸೊ ಇಂಥದನ್ನು ನಾವೇನಂತ ಕರಿತೀವಿ, ನಾವು ಕಾಂಗ್ರುಯೆನ್ಸಿ ಆಫ್ ಟ್ರಯಾಂಗಲ್ಸ್ ಅಂತ ಕರಿತೀವಿ. ಇಲ್ಲಿ ಒಟ್ಟು ನಮ್ಮ ಹತ್ರ ಏನಿದಾವೆ 4 ರೀತಿಯ ಸರ್ವಸಮತೆಯನ್ನ ನಾವೀಗ ನೋಡಿದ್ದೀವಿ. ಇದೆಲ್ಲದೂ ಕೂಡ 8ನೇ ಕ್ಲಾಸಲ್ಲಿ ಆಗಿರೋದ್ರಿಂದ ಆ ಎಲ್ಲ ನೋಟ್ಸ್ಗಳನ್ನ ಮತ್ತೆ ಡೆಫಿನೇಷನ್ ಬರ್ಕೊಂಡು ತಯಾರಾಗಿರಬೇಕು. ಇದಕ್ಕೆ ಸಂಬಂಧಪಟ್ಟಂತ ಲೆಕ್ಕಗಳನ್ನ ಮುಂದಿನ ಪೀರಿಯಡ್ಗಳಲ್ಲಿ ಮಾಡಿಸಲಾಗುತ್ತೆ. ಧನ್ಯವಾದಗಳು.